ಏನಿದು ಈ ಬೈಕ್ಗೂ ಹಾಗೂ ಈ ಕತೆಗೂ ಏನಾದರೂ ಸಂಬಂಧ ಇದೆಯಾ? ಟೈಟಲ್ ರಿವೀಲ್ ಆಗುವಂಥ ಒಂದು ಸನ್ನಿವೇಶನೇ ಇದೆ. ಸೊ ನಿಮ್ಗೆ ಆವಾಗ ಅನಿಸುತ್ತೆ ಓಕೆ KTM ಬಿಟ್ಟು ಬೇರೆ ಟೈಟಲ್ ಇದಕ್ಕೆ ಸೂಟ್ ಆಗ್ತಾ ಇರಲಿಲ್ಲ. ನಿಮ್ಮ ಪಾತ್ರಗಳು ಹೇಗಿತ್ತು ಅದರಲ್ಲೂ ಕೂಡ? ಅವ್ಳ ಮನ್ಸಲ್ಲಿ ಏನಿರುತ್ತೋ ಠಕ್ ಅಂತ ಬಾಯಿಂದ ಆಚೆ ಬರುತ್ತೆ. ಏನು ಫಿಲ್ಟ್ರಿಂಗ್ ಸಿಸ್ಟಮ್ ಇಲ್ಲ ಅವ್ರಿಗೆ. ಪೂರ್ಣ ಲವ್ ಸ್ಟೋರಿ ತರ ಮೂವಿ ಆಗ್ಬೋದಾ ಅಂತ ಅಂದ್ರೆ ನಾನು ಕೇಳ್ಬೇಕು ಅನ್ಕೊಂಡೆ. ಒಂದ್ ಕಡೆ ಕ್ಯೂಟ್ ಬಾಯ್ ತರ ಇದ್ದು, ಇನ್ನೊಂದ್ ಸ್ವಲ್ಪ ರಗಡ್ ಲುಕ್, ಆಮೇಲೆ ತುಂಬಾ ಬಹಳ ಸರಳತೆಯಿಂದ ಅಭಿನಯಿಸೋದು ಬಹಳ ಕಷ್ಟ. ಕೆಲವು ಪಾತ್ರಕ್ಕೆ ಆ ಸರಳತೆ ಇದೆ. ಪರ್ಫಾರ್ಮ್ ಮಾಡುವಾಗ ಆ ಪಾತ್ರದ ಏಜ್ ಬೇರೆ, ಮನಸ್ಥಿತಿ ಬೇರೆ. ಸೊ ಆ ಮನಸ್ಥಿತಿ ಬೇರೆ ಆಗ್ತಾ ಹೋಗುತ್ತೆ. ಡೈರೆಕ್ಟರ್ ಬಗ್ಗೆ ಮಾತನಾಡೋದಾದ್ರೆ ಪ್ರಾಣವನ್ನೇ ಇಟ್ಕೊಂಡಿದ್ದಾರೆ ಈ ಸ್ಕ್ರಿಪ್ಟ್ ಮೇಲೆ, ಈ ಸಿನಿಮಾ ಮೇಲೆ. ಆ್ಯಂಡ್ ಹಿ ಈಸ್ ವೆರಿ ಕಾನ್ಫಿಡೆಂಟ್. ನಿಮ್ಮ ಫಸ್ಟ್ ಲವ್ ಅನ್ನು ನೆನ್ಸ್ಕೊಂಡು ಏನಾದ್ರು ಪಾತ್ರ ಮಾಡಿದ್ರೆ ಅದಕ್ಕೆ ಅಷ್ಟು ಚೆನ್ನಾಗಿ ಕ್ಯೂಟ್ ಆಗಿ ಬಂತ? ನೆನೆಸ್ಕೊಂಡು ಮಾಡಿದ್ರೆ ಎಲ್ಲ ಸತಿನೂ ಕ್ಯೂಟ್ ಆಗೇ ಬರುತ್ತೆ ಅಂತ ಅನ್ಕೊಳಕ್ ಆಗಲ್ಲ. ಸೊ ಹೇಗಿತ್ತು ಫಸ್ಟ್ ಲವ್? ಋತಿಕ್ ರೋಷನ್ ನನ್ನ ಸ್ಕೂಲ್ಗೆ ಬರ್ತಾನೆ, ನನ್ನ ನೋಡಿ ಲವ್ ಮಾಡ್ತಾರೆ. ದಸರಾ ಶುರುವಾಯ್ತು ಅಂತ ನಿಮ್ಗೆ ಅನ್ಸುತ್ತಾ? ಯಾವುದೇ ದೊಡ್ಡ ಕನಸಿದೆಯಲ್ಲ, ಯಾವುದು ತುಂಬಾ ದೂರ ಇದೆ ಅಂತ ಅನ್ನಿಸ್ತಾ ಇಲ್ಲ. ಹಾಯ್ ನಮಸ್ತೆ, ಕರ್ನಾಟಕ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಾವ್ಯ ಹೆಗ್ಡೆ. KTM ಅಂದ ಕೂಡಲೇ ಎಲ್ಲರಿಗೂ ಒಂದು ಕ್ರೇಜ್ ಇರುತ್ತೆ, ಬೈಕ್ ಅಂತ ಒಂದು ಫೀಲ್ ಇರುತ್ತೆ. ಆದ್ರೆ ಎಲ್ಲೊಂದು KTM ಅನ್ನುವಂತಹ ಸಿನಿಮಾ ತೆರೆಗೆ ಬರ್ತಾ ಇದೆ. ನಿಜಕ್ಕೂ ಈ ಹೆಸರು ಕೇಳಿದ್ರೇನೆ ಒಂಥರ ಕ್ರೇಜ್ ಕ್ರಿಯೇಟ್ ಆಗತ್ತೆ. ಅದಂತೂ ಸತ್ಯ ಅಂತಾನೆ ಹೇಳ್ಬೋದು. ಇನ್ನೊಂದು ವಿಚಾರ ಹೇಳ್ಬೇಕು ಅಂತಂದ್ರೆ, ನಮ್ ಜೊತೆ ದಿಯಾ ಶೆಟ್ಟಿ ಅವರಿಗೆ ಸಾರಿ ಶೆಟ್ಟಿ ಅವರಿದ್ದಾರೆ. ಯಾಕಂತ ಹೀಗೆ ಅಂದ್ರೆ, ನೀವು ದಿಯಾ ಸಿನಿಮಾ ಮೂಲಕ ತುಂಬಾ ಹೆಸರು ಮಾಡಿದ್ರಿ, ಅದಕ್ಕೋಸ್ಕರ ಸುಮ್ಮನೆ ಕಾಲ ಇದೆ ಅಷ್ಟೇ. ಹಾಗೆ ಸಂಜನಾ ದಾಸ್ ಅವರು ಇದ್ದಾರೆ, ಕಾಜಲ್ ಅವರು ಇದ್ದಾರೆ. ಸೊ ಇವ್ರ ಬಗ್ಗೆನೂ ಮಾತಾಡೋಣ, ಚಿತ್ರಗಳ ಬಗ್ಗೆ ಮಾತನಾಡೋಣ. ಹೇಗೆ ಮೂಡ್ ಬಂದಿದೆ, ಹೇಗೆ ಫನ್ ಮೂಮೆಂಟ್ ಇದೆ, ಏನೆಲ್ಲ ತರಲೆ ತುಂಟಾಟಗಳನ್ನ ಮಾಡಿದ್ರಿ ಚಿತ್ರತಂಡದಲ್ಲಿ ಅಥವಾ ಆ ಸೆಟ್ ಅಲ್ಲಿ ಅನ್ನೋದ್ರ ಬಗ್ಗೆ ಅವ್ರ ಬಾಯಿನೇ ಕೇಳಿ ತಿಳ್ಕೊಳ್ಳೋಣ. ಈಗ ಸದ್ಯಕ್ಕೆ ಅವ್ರ ಹತ್ರ ವೆಲ್ಕಮ್ ಅಂತ ಹೇಳ್ಸೋಣ. ವೆಲ್ಕಮ್ ಸರ್. ಥ್ಯಾಂಕ್ ಯು. ವೆಲ್ಕಮ್ ಮ್ಯಾಮ್. ಓಕೆ, ಈ ಸಿನಿಮಾದ ಹೆಸರು ಮಾತ್ರ ಕ್ರೇಜಿ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ KTM ಅಂತಂದ್ರೆ ಒಂಥರ ಕ್ರೇಜು ನಮ್ಮ ಹುಡುಗರಿಗೆಲ್ಲ. ಸೊ ಈ ಹೆಸರು ಎಲ್ಲಿಂದ ತಗ್ಲಾಕ್ ಕೊಟ್ಟು ಅಥವಾ ಯಾರು ಕೊಟ್ರು? ಏನಿದು ಈ ಬೈಕ್ಗೂ ಹಾಗೂ ಈ ಕತೆಗೂ ಏನಾದರೂ ಸಂಬಂಧ ಇದೆಯಾ? KTM ಅಂದಾಗ ಬೈಕ್ ಹೆಸರು ಅಂತ ಅನಿಸುತ್ತೆ, ಬಟ್ ಈ ಹೆಸರಿಡೋದಕ್ಕೆ ಒಂದು ಮುಖ್ಯವಾದ ಕಾರಣ ಇದೆ. ಆ ಕಾರಣ ಏನು ಅಂತ ನೀವು ಸಿನಿಮಾ ನೋಡುವಾಗ ಟೈಟಲ್ ರಿವೀಲ್ ಆಗುವುದಕ್ಕೆ ಒಂದು ಸನ್ನಿವೇಶನೇ ಇದೆ. ಟೈಟಲ್ ರಿವೀಲ್ ಆಗುವಂಥ ಒಂದು ಸನ್ನಿವೇಶನೇ ಇದೆ. ಸೊ ನಿಮ್ಗೆ ಆವಾಗ ಅನಿಸುತ್ತೆ ಓಕೆ KTM ಬಿಟ್ಟು ಬೇರೆ ಟೈಟಲ್ ಇದಕ್ಕೆ ಸೂಟ್ ಆಗ್ತಾ ಇರಲಿಲ್ಲ, KTM ತುಂಬ ಆ್ಯಕ್ಟ್ ಆಗಿದೆ ಅಂತ ನಿಮಗೆ ಅನಿಸುತ್ತೆ. ಆ ನಿಟ್ಟಿನಲ್ಲಿ ಇಟ್ಟಂಥ ಹೆಸರು. KTM ಅಂದ್ರೆ ಬೈಕ್ ಕ್ರೇಜ್ ತರ ಅಲ್ಲ, ಬೈಕ್ ಅಂತ ಅನಿಸುತ್ತೆ. ಬಟ್ ನಿಜವಾಗ್ಲೂ ಈಗ ಏನಾಗುತ್ತೆ ಅದನ್ನು ನಾನು ಬೇರೆ ಇಂಟರ್ವ್ಯೂಗಳಲ್ಲಿ ಇದನ್ನೇ ಹೇಳ್ತಿದ್ದೆ. KTM ಏನಕ್ಕೆ ಇಟ್ಟಿದ್ದೀರಾ, KTM ಬೈಕ್ ಫೇಮಸ್ ಇದೆ, ಇದು ತುಂಬ ಬೇಗ ವರ್ಡ್ ಆಫ್ ಮೌತ್ ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ, ಈ ಥರದ್ದು ಏನಾದ್ರು ಕಾರಣನ ಅಂತಲೂ ಇತ್ತು. ಡೆಫಿನೆಟ್ಲಿ ಅಲ್ಲ. ಇದಕ್ಕೆ ಅದೇ ನಾನು ಹೇಳಿದ್ನಲ್ಲ, ನೀವು ಸಿನಿಮಾ ನೋಡಿದಾಗ ನಿಮ್ಗೆ ಅನಿಸುತ್ತೆ KTM ಈಸ್ ಅನ್ ಆ್ಯಪ್ಟ್ ನೇಮ್ ಈ ಸಿನಿಮಾಗೆ ಅಂತಲೇ ಅನಿಸುತ್ತೆ ನಿಮಗೆ. ಈ ಚಿತ್ರದ ಬಗ್ಗೆ ಒಂದ್ ಎಳೆಯಲ್ಲಿ ಹೇಳ್ಬೇಕು, ಒಂದೆರಡು ಮಾತಲ್ಲಿ ಹೇಳ್ಬೇಕು ಅಂದ್ರೆ ಹೇಗಿತ್ತು, ನಿಮ್ಮ ಪಾತ್ರಗಳು ಹೇಗಿತ್ತು ಅದರಲ್ಲೂ ಕೂಡ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೋದಾ? ನೀವು ಸೊ ನನ್ನ ಪಾತ್ರ ಅವ್ಳ ಮನ್ಸಲ್ಲಿ ಏನಿರುತ್ತೋ ಠಕ್ ಅಂತ ಬಾಯಿಂದ ಆಚೆ ಬರುತ್ತೆ. ಏನು ಫಿಲ್ಟ್ರಿಂಗ್ ಸಿಸ್ಟಮ್ ಇಲ್ಲ ಅವ್ರಿಗೆ. ಸೊ ತುಂಬ ಎನರ್ಜೆಟಿಕ್ ಪಾತ್ರ ಇದು ಪ್ಲೇ ಮಾಡೋಕ್ಕೆ. ಸೊ ಕಷ್ಟ ಆಯಿತು ಡೆಫಿನೆಟ್ಲಿ, ಯಾಕಂದರೆ ತುಂಬ ಶೇಡ್ಸ್ ಇದೆ. ಮರ್ಸಿ ಅವ್ರಿಗೆ ಸಾರಿ ಸಿಕ್ತಲ್ವ ನನಗೆ. ಬಟ್ ಯಾ, ಸೊ ತುಂಬ ಶೇಡ್ಸ್ ಇದೆ ಈ ಪಾತ್ರಕ್ಕೆ. ಆ್ಯಂಡ್ ಅಫ್ಕೋರ್ಸ್ ಸ್ಟೋರಿ ಪ್ರೊಟ್ಯಾಗ್ನಿಸ್ಟಿಂದನೇ ಹೋಗುತ್ತೆ, ಬಟ್ ಬೇರೆ ಪಾತ್ರನೂ ಇದೆ ಈ ಕಥೆಯಲ್ಲಿ. ಆ್ಯಂಡ್ ಅವ್ರಿಗೂ ಒಂದು ಚೆನ್ನಾಗಿರೋ ಆರ್ಕ್ ಇದೆ. ಸ್ಟಾರ್ಟಿಂಗ್, ರೆಸಲ್ಯೂಷನ್, ಫಿನಿಶ್, ಮಿಡಲ್ ಎಲ್ಲ ಇದೆ. ಸೊ ಇಟ್ ವಾಸ್ ವೆರಿ ಫನ್. ಸರ್, ನಿಮ್ಮ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ? ನನ್ನ ಪಾತ್ರ ಹೇಳೋದಕ್ಕಿಂತ ಹೆಚ್ಚಾಗಿ ನೋಡ್ಬೋದು ನೀವು. ಸೊ ಎಲ್ಲವೂ ನಾನೇ, ಎಲ್ಲೆಲ್ಲೂ ನಾನೇ. ವೇರಿಯೇಷನ್ಸ್ ಇದೆ, ಭಾಳಷ್ಟು ವೇರಿಯೇಷನ್ಸ್ ಇದೆ. ಆ್ಯಂಡ್ ನನಗನ್ಸೋದು ಒಬ್ಬ ಕಲಾವಿದನಿಗೆ ಈ ಥರದ ಪಾತ್ರಗಳು ಸಿಗೋದು ಬಹಳ ಅಪರೂಪ. ಆ್ಯಂಡ್ ತನ್ನಲ್ಲಿರುವಂಥ ಎಲ್ಲ ಕಲೆಯನ್ನು ತೋರಿಸೋಕ್ಕೆ ಸಾಧ್ಯ ಇರುವಂಥ ಪಾತ್ರಗಳಿದೆ. ಸೊ ಭಾಳಷ್ಟು ವರ್ಕ್ ಮಾಡಿದ್ದೀವಿ ಈ ರೋಲ್ಗಾಗಿರ್ಬೋದು, ಅದಕ್ಕಾಗಿರ್ಬೋದು. ತುಂಬ ಅದ್ರ ಹಿಂದೆ ಸಾಕಷ್ಟು ಕೆಲಸಗಳಾಗಿವೆ, ತುಂಬ ಡೆಪ್ತಾಗಿ ಕೆಲಸಗಳಾಗಿವೆ. ಆ್ಯಂಡ್ ಸಿನಿಮಾ ಬಗ್ಗೆ ಓವರಾಲ್ ಆಗಿ ಹೇಳಬೇಕು ಅಂತಂದರೆ, ಇದು ಲವ್ ಸ್ಟೋರಿ, ಖಂಡಿತವಾಗ್ಲೂ ಲವ್ ಸ್ಟೋರಿ ಹೌದು. ಆದರೆ ಲವ್ ಸ್ಟೋರಿ ಅಷ್ಟೇನಾ? ಖಂಡಿತವಾಗ್ಲೂ ಅಲ್ಲ. ಇದರಲ್ಲಿ ಬೇರೆ ಅಂಶಗಳು ಸಾಕಷ್ಟಿವೆ. ಆ್ಯಂಡ್ ನನಗೊಂದು ಈ ಸಿನಿಮಾದಲ್ಲಿ ಭಾಳ ಇಷ್ಟ ಆಗೋದು ಏನು ಅಂತಂದರೆ, ಮುಖ್ಯ ಪಾತ್ರ ಅಲ್ಲದೆ, ಅವ್ರು ಹೇಳಿದಾಗೆ ಮುಖ್ಯ ಪಾತ್ರಗಳಲ್ಲದೆ ಬೇರೆ ಪಾತ್ರಗಳಿಗೂ ಅಷ್ಟೇ ಆದ ಪ್ರಾಮುಖ್ಯತೆ ಇದೆ.
ಪ್ರತಿಯೊಂದು ಪಾತ್ರಕ್ಕೂ ಅದರದ್ದಾದ ಪ್ರಾಮುಖ್ಯತೆ ಇದೆ. ಆ್ಯಂಡ್ ಆ ಪಾತ್ರಗಳು ಸಿನಿಮಾದಲ್ಲಿ ಬರ್ತಿದೆ ಅಂತಂದರೆ ಅದಕ್ಕೊಂದು ಬಲವಾದ ಕಾರಣ ಇದೆ. ಈ ಥರದೊಂದು ಓವರಾಲ್ ಪ್ಯಾಕೇಜ್ ಸಿನಿಮಾ ಇದು. ಮತ್ತು ನಿಮ್ಮ ಥಿಯೇಟ್ರಲ್ಲಿ ನೋಡಿದಾಗ ಡೆಫಿನೆಟ್ಲಿ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ಆ್ಯಂಡ್ ಹೈಲಿ ಇನ್ಸ್ಪೈರ್ ಆಗ್ತೀರಾ ಅಂತ ಕೂಡ ಹೇಳ್ತೀನಿ ನಾನು. ಮ್ಯಾಮ್ ನಿಮ್ಮ ಪಾತ್ರದ ಬಗ್ಗೆ ಮಾತನಾಡೋದಾದ್ರೆ ನನ್ನ ಕ್ಯಾರೆಕ್ಟರ್ ಐ ಥಿಂಕ್ ಅವ್ರ ಕ್ಯಾರೆಕ್ಟರಿಂದ ತುಂಬ ಆಪೋಸಿಟ್ ಇದೆ. ಅವ್ರದ್ದು ತುಂಬ ಔಟ್ ಆ್ಯಂಡ್ ಔಟ್ ಎಕ್ಸ್ಟ್ರೋವರ್ಟ್ ಥರ ಇದ್ದರೆ ನಂದು ಸ್ವಲ್ಪ ಇಂಟ್ರೋವರ್ಟ್ ಆಗಿ ಸಿಂಪಲ್ ಆಗಿ ಬಟ್ ತುಂಬ ಆ್ಯಂಬಿಷಿಯಸ್ ಆಗಿ. ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಇವ್ರ ಜರ್ನಿಯಲ್ಲಿ ಏನು ಹೇಗೆ ಬರುತ್ತೆ ಅವ್ರ ಲೈಫಲ್ಲಿ, ನನ್ನ ಕ್ಯಾರೆಕ್ಟರಿಂದ ಅವ್ರ ಲೈಫ್ಗೆ ಏನು ಅಪ್ಸ್ ಆ್ಯಂಡ್ ಡೌನ್ಸ್ ಆಗುತ್ತೆ, ಹೇಗೆ ಚೇಂಜಸ್ ಆಗುತ್ತೆ. ಸೊ ದಿಸ್ ಆಲ್ ವಿ ಕ್ಯಾನ್ ವಾಚ್. ಓಕೆ, ಇದೇನಾದ್ರೂ ತ್ರಿಕೋನ ಲವ್ ಸ್ಟೋರಿ ತರ ಮೂವಿ ಆಗ್ಬೋದಾ ಅಂತ? ಯಾಕಂದ್ರೆ ಇಬ್ಬಿಬ್ರು ಹೀರೋಯಿನ್ಸ್ ಇದಾರಲ್ಲ, ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಏನು ಬೇಕಾದರೂ ಆಗ್ಬೋದು. ನಿಮ್ಗೆ 16ನೇ ತಾರೀಕು 16ನೇ ತಾರೀಕು ಗೊತ್ತಾಗುತ್ತೆ ನಿಮಗೆ ಏನೇನೆಲ್ಲ ಆಗುತ್ತೆ ಅಂತ. ಯಾಕಂದ್ರೆ ಏನು ಅಂತ ಅದೇ ಎಲ್ಲ 16ನೇ ತಾರೀಕು ಹೇಳ್ತೀನಿ. ಸೊ ಫನ್ ಇತ್ತು ಅಂದ್ರೆ ಶೂಟಿಂಗ್ ಸೆಟ್ ಅಲ್ಲಿ ಹೇಗಿತ್ತು ಸಿಚುವೇಶನ್ ಆಫ್ಟರ್ ಶೂಟ್ ಅಂತ ಒಂದು ಟೈಮ್ ಇರುತ್ತಲ್ಲ, ಬ್ರೇಕ್ ಟೈಮ್ ಹೆಂಗೆ ಸ್ಪೆಂಡ್ ಮಾಡಿದ್ರಿ? ಈಗ ಏನಾಗುತ್ತೆ, ಶೂಟ್ ಅಂದಾಗ ಫನ್ ಇದು ಪಾರ್ಟ್ ಆಫ್ ಇಟ್ ಆಗಿರುತ್ತೆ, ಎಲ್ಲ ಎಮೋಷನ್ಸ್ ಇರುತ್ತೆ. ಬಟ್ ಫನ್ ಅನ್ನೋಕ್ಕಿಂತ ಹೆಚ್ಚಾಗಿ ವಿ ಆರ್ ಆಲ್ ಇನ್ ಟು ಅವರ್ ಕ್ರಾಫ್ಟ್. ಲೈನ್ಸ್ ಆಗಿರ್ಬೋದು ಅಥವಾ ಇದನ್ನು ಹಿಂಗೆ ಬೆಟರ್ ಮಾಡ್ಬೋದು ಆಗಿರ್ಬೋದು. ಯಾಕಂದರೆ ಲಾರ್ಜರ್ ದೆನ್ ಲೈಫ್ ಪಾತ್ರಗಳಲ್ಲ ಯಾವುದನ್ನು. ಇದರಲ್ಲಿ ಬರುವಂಥದ್ದು ಎಲ್ಲವೂ ನೀವು ದಿನನಿತ್ಯದಲ್ಲಿ ನೋಡುವಂಥ ಪಾತ್ರಗಳು. ಅದನ್ನು ಪುಲ್ ಮಾಡೋದು ಬಹಳ ಕಷ್ಟ, ಭಾಳ ಸರಳತೆಯಿಂದ ಅಭಿನಯಿಸೋದು ಬಹಳ ಕಷ್ಟ. ಕೆಲವು ಪಾತ್ರಕ್ಕೆ ಆ ಸರಳತೆ ಇದೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲೇ ನಾನು ವೈಯಕ್ತಿಕವಾಗಿ ಆ ನಿಟ್ಟಿನಲ್ಲೇ ಓಡ್ತಾ ಇತ್ತು ನನ್ನ ತಲೆ. ಸೆಟ್ಟಲ್ಲಿ ಇರುವಾಗಲಿ ಏನು ಬೆಟರ್ ಮಾಡ್ಬೋದು, ಹೇಗೆ ಬೆಟರ್ ಮಾಡ್ಬೋದು, ಅಥವಾ ಇನ್ನೂ ಏನು ಮಾಡ್ಬೋದು. ನಾನು ಮತ್ತು ಕಾಜಲ್ ಅವರು ಉಡುಪಿ ಬ್ಲಾಕಲ್ಲಿ ಆ್ಯಕ್ಟ್ ಮಾಡುವಾಗ ಆಗಿರ್ಬೋದು, ಅಥವಾ ನಾನು ಸಂಜನಾ ಕಾಲೇಜ್ ಬ್ಲಾಕ್ಗಳಲ್ಲಿ ಆ್ಯಕ್ಟ್ ಮಾಡುತ್ತಿರುವಾಗ ಆಗಿರ್ಬೋದು. ಸೊ ದ ಓನ್ಲಿ ಥಿಂಗ್ ವಿ ವೇರ್ ಡಿಸ್ಕಸಿಂಗ್ ಇನ್ ದ ಸೆಟ್ಸ್ ವಾಸ್ ಏನು ಮಾಡ್ಬೋದು ಬೆಟರ್ ಆಗಿ, ಇನ್ನೂ ಏನು. ಆಮೇಲೆ ಕೇಳ್ತಾ ಇದ್ದೆ ಎದುರುಗಡೆ, ಯಾಕಂದರೆ ಟೆಕ್ನಿಷಿಯನ್ಸ್ ನಮಗೆ ಫಸ್ಟ್ ಆಡಿಯನ್ಸ್, ನಮ್ಮ ಕ್ಯಾಮ್ರಾಮನ್ ನಮ್ಗೆ ಫಸ್ಟ್ ಆಡಿಯನ್ಸ್. ಆ್ಯಕ್ಚುಲಿ ಯಾವುದೇ ಶಾರ್ಟ್ ಆದ ತಕ್ಷಣ ವರ್ಕ್ ಆಗುತ್ತೆ ಅನಿಸ್ತಾ ಇದೆಯಾ, ಇದು ನಿಮ್ಗೆ ಓಕೆ ಅನಿಸ್ತಾ ಇದೆಯಾ, ಅಥವಾ ನಿಮ್ಗೆ ಇನ್ನೂ ಏನಾದರೂ ಮಾಡ್ಬೋದು ಅಂತ ಅನ್ನಿಸ್ತಾ ಇದೆಯಾ. ಬಿಕಾಸ್ ತುಂಬ ತಮಾಷೆ ಖುಷಿ ತಲೆ ಹಂಗೆ ಓಡಲ್ಲ ನನಗೆ, ಗೊತ್ತಿಲ್ಲ ನನಗೆ ಯಾವಾಗಲೂ ನೆಕ್ಸ್ಟ್ ಶಾರ್ಟ್ ಏನಿದೆ, ಇನ್ನೂ ಏನು ಬೆಟರ್ ಮಾಡ್ಬೋದು, ಇನ್ನೂ ಹೇಗೆ ಇದನ್ನು ಒಂದು ಸ್ವಲ್ಪ ಮೇಲೆ ಕೆತ್ಕೊಂಡು ಹೋಗ್ಬೋದು. ಯಾಕಂದರೆ ಸ್ಕ್ರಿಪ್ಟ್ ರೆಡಿ ಆದಾಗ ಇಲ್ಲಿರುತ್ತೆ, ನಾವು ಅಭಿನಯಿಸಿದಾಗ ಅದನ್ನು ಇಲ್ಲಿಗೆ ಎತ್ಕೊಂಡ್ಬಂದರೆ ಅದಕ್ಕೆ BGM ಮತ್ತೆ ಅದನ್ನ ಮೇಲೆ ಎತ್ಕೊಂಡು ಹೋಗುತ್ತೆ. ಸೊ ಇಟ್ ಈಸ್ ಆಲ್ ಇದೆಯಲ್ಲ. ಸೊ ಆ ಪ್ರೊಸೆಸ್ ಬಗ್ಗೆನೇ ಭಾಳ ಯೋಚನೆ ಮಾಡ್ತಾ ಇದ್ದೆ. ಆ್ಯಂಡ್ ಈ ಪಾತ್ರಗಳು ಮತ್ತು ಅದಕ್ಕೆ ಆದಂಥ ಡೆಪ್ತ್ ಇತ್ತು. ಸೊ ವೇರಿಯೇಷನ್ಸ್ ಇತ್ತು. ಇದೊಂದು 17 ವರ್ಷದ ಪಾತ್ರ. ಅಂದ್ರೆ ನಾನು ಕೇಳ್ಬೇಕು ಅನ್ಕೊಂಡೆ, ಒಂದ್ ಕಡೆ ಕ್ಯೂಟ್ ಬಾಯ್ ತರ ಇದ್ದು, ಇನ್ನೊಂದ್ ಸ್ವಲ್ಪ ರಗಡ್ ಲುಕ್, ಆಮೇಲೆ ಅಂದರೆ ತುಂಬಾ ಒಂದು ಲುಕ್ಗಳ ಮೇಲೆ ಹೋದ್ರೂ ನಾವು ಮನಸ್ಥಿತಿ ಬೇರೆ ಆಗುತ್ತೆ. ಪಾತ್ರ ಪರ್ಫಾರ್ಮ್ ಮಾಡುವಾಗ ಆ ಪಾತ್ರದ ಏಜ್ ಬೇರೆ, ಮನಸ್ಥಿತಿ ಬೇರೆ. ಸೊ ಆ ಮನಸ್ಥಿತಿ ಬೇರೆ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಲ್ಲಿ ಒಂದಿಷ್ಟು ಚಾಲೆಂಜಸ್ ಇತ್ತು. ಈ ಚಾಲೆಂಜಸ್ನ ಎಂಜಾಯ್ ಮಾಡಿದ್ವಿ. ಐ ರಿಯಲಿ ಎಂಜಾಯ್ಡ್ ಈ ಶೇಡ್ಸ್ಗಳನ್ನ ಎಂಜಾಯ್ ಮಾಡಿದ್ವಿ. ಸೊ ಇನ್ನೊಂದು ವಿಚಾರ ಕೇಳಬೇಕು ಅಂತಂದ್ರೆ, ಈಗ ಏನು ಸಿನಿಮಾ ಬರ್ತಾ ಇದೆ ಅಲ್ವಾ, ಎಲ್ಲ ಲವ್ ಸ್ಟೋರೀಸ್ ಆಲ್ಮೋಸ್ಟ್ ಅಲ್ಲಿ ಬರ್ತಾನೆ ಇದೆ. ಅದು ಕನ್ನಡ ಚಿತ್ರರಂಗದಲ್ಲಂತೂ ಲವ್ ಸ್ಟೋರೀಸ್ಗಳನ್ನ ಕೇಳಲೇಬೇಡಿ, ತುಂಬಾ ಬರ್ತಾರೆ. ಅದಕ್ಕಿಂತ ಇದು ಯಾವ ಥರ ಡಿಫ್ರೆಂಟ್ ಆಗಿದೆ ಈ ಸ್ಟೋರಿ? ಲವ್ ಸ್ಟೋರೀಸ್, ಪ್ರೀತಿ ಅನ್ನೋದಿದೆಯಲ್ಲ, ಅದು ಯೂನಿವರ್ಸಲ್ ಲ್ಯಾಂಗ್ವೇಜ್ ಅದು. ಸೊ ಯಾವುದೇ ಒಂದು ಸಂಬಂಧ ಹುಟ್ಕೊಳ್ಳೋದು ಪ್ರೀತಿಯಿಂದ. ಅದು ಯಾವುದೇ ಆಗಿ ಅಪ್ಪ ಮಗ ಆಗಿರ್ಬೋದು, ತಾಯಿ ಮಗ ಆಗಿರ್ಬೋದು, ಅಣ್ಣ ತಂಗಿ ಆಗಿರ್ಬೋದು, ಆ ಪ್ರೀತಿ ಇದ್ರೇ ಅಲ್ಲಿ ಸಂಬಂಧಕ್ಕೆ ಹುಟ್ಕೊಳ್ಳೋಕೆ ಶುರು ಆಗೋದು. ಸೊ ಅದು ಇಟ್ಸ್ ಅ ಯೂನಿವರ್ಸಲ್, ಎಲ್ಲ ಇಮೋಷನ್ ಅದು, ಯೂನಿವರ್ಸಲ್ ಇಮೋಷನ್ ಅದು. ಆ್ಯಂಡ್ ಇದು ಯಾವ ರೀತಿಯಲ್ಲಿ ವಿಭಿನ್ನ ಅಂದರೆ, ನಾನು ಆಗಲೇ ಹೇಳಿದಾಗೆ ಪ್ರೇಮ ಕಥೆನ ಹೌದು, ಅದ್ರ ಜೊತೆಗೆ ಬೇರೆ ತುಂಬ ಅಂಶಗಳಿವೆ. ಸ್ನೇಹಕ್ಕಾಗಿರ್ಬೋದು ಅಥವಾ ಪೇರೆಂಟ್ಸ್ ಜೊತೆ ಆಗಿರ್ಬೋದು, ಸಾಕಷ್ಟು ಅಂಶಗಳಿವೆ ಸಿನಿಮಾದಲ್ಲಿ. ಆ್ಯಂಡ್ ನೀವು ಈ ಚಿತ್ರಕ್ಕೆ ಬಂದು ನೀವು ಇದನ್ನು ನೋಡಿದಾಗ ನಿಮ್ಮನ್ನೊಂದು ಬೇರೆ ಒಂದು ಪ್ರಪಂಚಕ್ಕೆ ಕರ್ಕೊಂಡು ಹೋಗುತ್ತೆ ಸಿನಿಮಾ. ನಾನು ನಂಬೋದು ಪ್ರತಿ ಸಿನಿಮಾನೂ ನಮ್ಮ ಸಮಸ್ಯೆಗಳನ್ನ, ನಮ್ಮ ಇದನ್ನು ಮರೆಸಿ ಬೇರೆ ಪ್ರಪಂಚಕ್ಕೆ ಕರ್ಕೊಂಡು ಹೋಗಬೇಕು ಸಿನಿಮಾ. ಆ ಕೆಲಸ ಈ ಸಿನಿಮಾ ಮಾಡುತ್ತೆ. ನೀವು ಥಿಯೇಟ್ರಲ್ಲಿ ಬಂದು ಕೂತಾಗ ಆ ಕತ್ತಲು ಕೋಣೆಯಲ್ಲಿ ನಿಮ್ಮನ್ನು ಸಿನಿಮಾ ಬೇರೆ ಪ್ರಪಂಚಕ್ಕೆ ಕರ್ಕೊಂಡು ಹೋಗಿ ಬೇರೆ ಬೇರೆ ಪ್ರೀತಿಯಲ್ಲಿ, ಒಂದೇ ಪ್ರೀತಿಯಲ್ಲ, ಸಾಕಷ್ಟು ಬೇರೆ ಬೇರೆ ಪ್ರೀತಿಗಳಿವೆ. ಆ ಬೇರೆ ಬೇರೆ ಪ್ರೀತಿಗಳನ್ನ ಎಕ್ಸ್ಪೀರಿಯೆನ್ಸ್ ಮಾಡಿಸಿ ನಿಮ್ಮನ್ನು ಒಂದು ಥಾಟಲ್ಲಿ ಹೊರಗೆ ಕಳಿಸುತ್ತೆ ಸಿನಿಮಾ. ಒಂದು ಥಾಟ್ ಪ್ರೊಸೆಸಲ್ಲಿ ಹೊರಗೆ ಬರ್ತೀರಾ ಸಿನಿಮಾ. ಡೈರೆಕ್ಟರ್ ಬಗ್ಗೆ ಮಾತನಾಡೋದಾದ್ರೆ, ಯಾವ ಥರ ಇತ್ತು ಎಕ್ಸ್ಪೀರಿಯನ್ಸ್ ಅವ್ರ ಜೊತೆ ವರ್ಕ್ ಮಾಡಬೇಕಾದ್ರೆ? ಅಥವಾ ಸ್ಟ್ರಿಕ್ಟ್ ಆಗಿದ್ರಾ? ಯಾವ ಥರ ಇತ್ತು? ಸ್ಟ್ರಿಕ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಡಿಸ್ಕಷನ್ಸ್ಗೆ ಓಪನ್ ಇದ್ದರು. ಆ್ಯಂಡ್ ಯಾವುದೇ ಒಂದು ಪಾತ್ರನ ಅವ್ರು ನನಗೆ ಹೇಳಿದಾಗ, ಅಥವಾ ನಾನು ಅವ್ರ ಹತ್ರ ಏನಾದ್ರು ಡಿಸ್ಕಸ್ ಮಾಡಬೇಕಂದಾಗ, ಅಥವಾ ಒಂದು ಸೀನ್ ಆದಾಗ ವಿ ಆರ್ ಡಿಸ್ಕಸಿಂಗ್
ಇದು ಯಾಕೆ ವರ್ಕ್ ಆಗುತ್ತೆ ಅಥವಾ ಯಾಕೆ ವರ್ಕ್ ಆಗಲ್ಲ, ಇದು ಒಂದು ಸಣ್ಣ ಸಿಂಪಲ್ ಕಾನ್ಸೆಪ್ಟ್ ಮೇಲೆ ಐ ವರ್ಕ್ ಡೈರೆಕ್ಟರ್ಸ್ ಜೊತೆ. ಇದರ್ ಯು ಕನ್ವಿನ್ಸ್ ಮೀ ಆರ್ ಐ ವಿಲ್ ಕನ್ವಿನ್ಸ್ ಯು, ಏನನ್ನೇ ಒಂದು ಮಾಡಬೇಕಾದ್ರೆ. ಸೊ ಈ ರಿಲೇಷನ್ಶಿಪ್ ತುಂಬ ಚೆನ್ನಾಗಿತ್ತು, ಅದ್ಭುತವಾಗಿತ್ತು. ಯಾಕಂದರೆ ಕಲಾವಿದರಿಗೆ ಏನಾಗುತ್ತೆ, ಏನೇ ಒಂದು ಮಾಡಬೇಕಂದ್ರೂ ಒಂದು ಮೋಟಿವ್ ಅನ್ನೋದು ಬೇಕು. ಆ ಮೋಟಿವ್ ಅದ್ರ ಹಿಂದೆಗಡೆ ಸ್ಟ್ರಾಂಗ್ ಮೋಟಿವ್ ಕೊಡಬೇಕಾಗಿರೋದು ನಿರ್ದೇಶಕರ ಕೆಲಸ ಆಗುತ್ತೆ. ಏನು ಮೋಟಿವ್, ನಾನು ಯಾಕೆ ಇದನ್ನು ಮಾಡ್ತಾ ಇದ್ದೀನಿ ಅಂತ. ಆ ಡಿಸ್ಕಷನ್ಸ್ ಭಾಳ ಓಪನ್ ಆಗಿತ್ತು. ಆ್ಯಂಡ್ ತುಂಬ ಪ್ಯಾಷನೆಟ್ ಆಗಿದ್ದಾರೆ, ತುಂಬ ಹಾರ್ಡ್ ವರ್ಕಿಂಗ್ ಇದ್ದಾರೆ, ಆ್ಯಂಡ್ ತುಂಬ ಪೇಷನ್ಸ್. ಯಾಕಂದರೆ ಒಂದು ಸಿನಿಮಾನ, ಒಂದು ಸ್ಕ್ರಿಪ್ಟ್ನ ಇಷ್ಟು ವರ್ಷ ಶೂಟ್ ಮಾಡಬೇಕು ಅಂತಂದ್ರೂ ಅದು ಈಸಿ ಮಾತಲ್ಲ, ಸುಲಭವಾದ ಮಾತಲ್ಲ ಅದು. ಸೊ ತುಂಬ ಪ್ರಾಣವನ್ನೇ ಇಟ್ಕೊಂಡಿದ್ದಾರೆ ಈ ಸ್ಕ್ರಿಪ್ಟ್ ಮೇಲೆ, ಈ ಸಿನಿಮಾ ಮೇಲೆ. ಆ್ಯಂಡ್ ಹೀ ಈಸ್ ವೆರಿ ಕಾನ್ಫಿಡೆಂಟ್ ಇದು ಡೆಫಿನೆಟ್ಲಿ ಜನರಿಗೆ ಇಷ್ಟ ಆಗುತ್ತೆ ಅಂತ. ಓವರಾಲ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ನಾವು ಸಿನಿಮಾಯಿಂದ ಸಿನಿಮಾ ಕಲಿತಾ ಹೋಗ್ತೀವಿ, ಆ್ಯಂಡ್ ಈ ಸಿನಿಮಾದಲ್ಲಿ ಸಾಕಷ್ಟು ಕಲ್ತಿದ್ದೀನಿ. ಇವಾಗ ನೀವು ಹೇಳಿ, ಡೈರೆಕ್ಟರ್ ತುಂಬ ಸ್ಟ್ರಿಕ್ಟ್ ಆಗಿದ್ರಾ ಅಥವಾ? ಸ್ಟ್ರಿಕ್ಟ್ ಅಂತ ಇಲ್ಲ, ಬಟ್ ಐ ಥಿಂಕ್ ಹಿ ಗೇವ್ ಅಸ್ ದ ಟೈಮ್ ದಟ್ ವಿ ನೀಡ್. ನಮ್ಗೇನು ಮಿಸ್ಟೇಕ್ ಆದ್ರೂ ವಾಸ್ ವೆರಿ ಪೇಷಂಟ್. ಇಲ್ಲ ನೀವು ಟೈಮ್ ತಗೊಳ್ಳಿ, ಈ ಸೈಡಲ್ಲಿ ಹೋಗಿ, ಮತ್ತು ಅವ್ರು ಫೀಡ್ ಮಾಡ್ತಿದ್ರು. ಇವಾಗ ಏನು, ಯಾಕೆ ಈ ಸಿಚುವೇಶನ್, ಅದ್ರ ಬ್ಯಾಕ್ ಸ್ಟೋರಿ ಏನಿರ್ಬೋದು, ಯಾಕೆ ಈ ಸಿಚುವೇಶನ್ಗೆ ಬಂದಿದೆ ಈ ಕ್ಯಾರೆಕ್ಟರ್, ಯಾಕೆ ಈ ಥರ ಯೋಚನೆ ಮಾಡ್ತಿದ್ದೆ, ಯಾಕೆ ಈ ಥರ ರಿಯಾಕ್ಟ್ ಮಾಡ್ತಿದ್ದೆ ಅಂತ ತುಂಬ ಫೀಡ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ರು. ಮತ್ತು ಮಿಸ್ಟೇಕ್ಸ್ ಆದ್ರೂ ಅದೇ ಯಾವಾಗಲೂ ಅವ್ರು ವಾಯ್ಸ್ ರೇಸ್ ಏನೂ ಮಾಡಿಲ್ಲ, ತುಂಬ ಆರಾಮಾಗಿ ಎಲ್ಲ ಆಯಿತು. ತುಂಬ ಎಂಕರೇಜ್ ಮಾಡ್ತಿದ್ರು. ಆ್ಯಂಡ್ ಅವ್ರ ಕ್ಲಾರಿಟಿ ಇತ್ತು, ನಂಗೆ ಏನು ಬೇಕು ಅಂತ ಗೊತ್ತಿತ್ತು ಅವ್ರಿಗೆ. ಇದೇ ಥರ ಇರಬೇಕು ಅಂತ ಮನಸ್ಸಲ್ಲಿ ಒಂದು ನ್ಯಾರೇಟಿವ್ ಇತ್ತು, ಆ್ಯಂಡ್ ಒಂದು ಕ್ಲಿಯರ್ ವಿಜುವಲ್ ಇತ್ತು. ಆ್ಯಂಡ್ ಅವ್ರು ಜಾಸ್ತಿ ಮ್ಯೂಸಿಕ್ ಜೊತೆ ವರ್ಕ್ ಮಾಡ್ತಾರೆ, ನಾನು ನೋಟಿಸ್ ಮಾಡಿದ್ದೀನಿ, ಜಾಸ್ತಿ ಮ್ಯೂಸಿಕ್ ಜೊತೆ ವರ್ಕ್ ಮಾಡ್ತಾರೆ. ಸೊ ಅವ್ರಿಗೆ ಗೊತ್ತಿದೆ ಈ ರಿಯಾಕ್ಷನ್ ಇದಕ್ಕೆ ಬೇಕು ಅಂತ, ಈ ಮ್ಯೂಸಿಕ್ ಜೊತೆ ಬ್ಲೆಂಡ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿತ್ತು. ಸೊ ಅವ್ರು ತುಂಬ ಕ್ಲಿಯರಾಗಿ ಡಿರೆಕ್ಷನ್ಸ್ ಕೊಡ್ತಿದ್ರು, ಹೀಗೆ ಮಾಡಬೇಕು, ಕೈ ಹಿಂಗೆ ಬರಬೇಕು, ಕಣ್ಣು ಹಿಂಗೆ ಹೋಗಬೇಕು ಅಂತ ಅವ್ರಿಗೆ ಗೊತ್ತಿತ್ತು. ಸೊ ದ್ಯಾಟ್ ವಾಸ್ ವೆರಿ ನೈಸ್ ಟು ವರ್ಕ್ ವಿತ್ ಸಮನ್ ಹೂ ಹ್ಯಾಡ್ ದಟ್ ಮಚ್ ಕ್ಲಾರಿಟಿ ಆ್ಯಂಡ್ ಕನ್ವಿಕ್ಷನ್ ಇನ್ ವಾಟ್ ದೇ ಡು. ಈ ಸಿನಿಮಾದಲ್ಲಿ ಯಾವೆಲ್ಲ ಕಲಾವಿದರು ಅಭಿನಯ ಮಾಡಿದ್ದಾರೆ, ಸೊ ಅವರು ಯಾವ ಥರ ಫೀಲ್ ಮಾಡ್ತಾರೆ ಈ ಲವ್ ಸ್ಟೋರಿನ ಅಂತ ಹೇಳ್ಬೋದಾ? ಡೆಫಿನೆಟ್ಲಿ ಇದರಲ್ಲಿ ಸಾಕಷ್ಟು ಹಿರಿಯ ಕಲಾವಿದರಿದ್ದಾರೆ. ಉಷಾ ಭಂಡಾರಿ ಮ್ಯಾಮ್ ಆಗಿರ್ಬೋದು, ಮೈಮ್ರಾ ಮನಸ್ ಅವರಾಗಿರ್ಬೋದು, ಶ್ರೀನಾಥ್ ವಶಿಷ್ಠ ಅವರಾಗಿರ್ಬೋದು, ಆಮೇಲೆ ಯಮುನಾ ಮ್ಯಾಮ್ ಆಗಿರ್ಬೋದು, ಆ್ಯಂಡ್ ಅಭಿಷೇಕ್ ಇದ್ದಾರೆ. ಸಾಕಷ್ಟು ಹಿರಿಯ ಕಲಾವಿದರು. ಆಮೇಲೆ ಪ್ರಕಾಶ್ ತುಂಬಿನಾಡ್ ಸರ್ ಇದ್ದಾರೆ, ಶಾ ಸರ್ ಇದ್ದಾರೆ, ನಮ್ಮ ನಾಗೇಂದ್ರ ಶಾ ಸರ್ ಇದ್ದಾರೆ. ಸೊ ಸಾಕಷ್ಟು ಜನ ಇದ್ದಾರೆ. ಆ್ಯಂಡ್ ಯುವರ್ ಟೀಚರ್ ಕನ್ನಡ. ಓ ಸಾರಿ, ಶೈಲಾ ಮ್ಯಾಮ್. ಶೈಲಾ ಮ್ಯಾಮ್ ಇದೆ. ಶೈಲಾ ಮ್ಯಾಮ್ ಇದ್ದಾರೆ. ಸೊ ಒಂದು ಬಳಗನೇ ಇದೆ. ನಮ್ಮ ಸಂತು ಇದ್ದಾರೆ, ಬಿಗ್ ಬಾಸ್ ಹೋಗಿರೋ ಸಂತು ಇದ್ದಾರೆ. ಸೊ ಎಲ್ಲ ಅದ್ಭುತವಾಗಿ ಮಾಡಿದ್ದಾರೆ, ಕೊರತೆ ಇಲ್ಲ. ಹೌದು, ಶಾನಿಲ್ ಗುರು ಅವರಿದ್ದಾರೆ, ಉಡುಪಿ ಬ್ಲಾಕಲ್ಲಿ ಶಾನಿಲ್ ಅವ್ರು ಮಾಡಿದ್ದಾರೆ. ಸೊ ತುಂಬ ಜನ ಕಲಾವಿದರಿದ್ದಾರೆ, ಕಲಾವಿದರ ಬಳಗನೇ ಇದೆ. ಆ್ಯಂಡ್ ಆಗಲೇ ಹೇಳಿದಾಗೆ ಈ ಸಿನಿಮಾದ ಸ್ಟ್ರೆಂತ್ ಏನು ಅಂತಂದರೆ, ಮುಖ್ಯ ಪಾತ್ರಗಳು ಕತೆ ಹೇಳ್ತಾ ಇದ್ರೂ ಬೇರೆ ಪಾತ್ರಗಳಿಗೂ ಅಷ್ಟೇ ತೂಕ ಇದೆ. ಯಾರು ಸುಮ್ಮನೆ ಬಂದು ಹೋಗ್ತಾ ಇಲ್ಲ, ಅಥವಾ ಯಾರು ಓಕೆ ಈ ಆರ್ಟಿಸ್ಟ್ ಸ್ವಲ್ಪ ರೆಕಗ್ನೈಸ್ಡು ಇದ್ದಾರೆ ಬಂದು ಹೋಗಲಿ, ಇಲ್ಲ, ಯಾರೂ ಆ ಥರದ್ದಿಲ್ಲ. ಎಲ್ರಿಗೂ ಅವ್ರದ್ದೇ ಆದ ಸ್ಪೇಸ್ ಇದೆ ಆ್ಯಂಡ್ ಅವ್ರದ್ದೇ ಆದ ಕ್ಯಾರೆಕ್ಟರ್ ಆರ್ಕ್ ಇದೆ. ತುಂಬ ಫ್ಲೇವರ್ ಆ್ಯಡ್ ಮಾಡ್ತಾರೆ ಇಲ್ಲಿ, ಅಲ್ಲಿ ಸ್ಪ್ರಿಂಕಲ್ ಆಗುತ್ತೆ. ಸೊ ಗೊತ್ತಿರತ್ತೆ ನೋಡುವಾಗ. ಎಲ್ಲೆಲ್ಲಿ ಶೂಟಿಂಗ್ ನಡೆದಿದೆ, ಯಾವ್ಯಾವ ಸ್ಥಳಗಳಲ್ಲಿ ಶೂಟಿಂಗ್? ಕುಂದಾಪುರ, ಉಡುಪಿ, ಕಾರ್ಕಳ, ಬೆಂಗಳೂರು. ಬೇರೆ ಯಾವ್ದಾದ್ರು ಬಿಟ್ನಾ? ಇಲ್ಲ ಅಷ್ಟೇ. ಉಡುಪಿ, ಕುಂದಾಪುರ, ಕುಂದಾಪುರ, ಉಡುಪಿ, ಕಾರ್ಕಳ, ಆಮೇಲೆ ಬೆಂಗಳೂರು. ಅಲ್ಲಿ ಹೇಗೆ ಫನ್ ಮಾಡಿದ್ರಿ? ಫನ್ ಮಾಡೋದ್ರ ಹುಟ್ಟೂರು ಅಲ್ಲ, ಅದೇ ಹೇಳಿದ್ನಲ್ಲ, ಫನ್ ಅಂದರೆ ಕೆಲಸದಲ್ಲಿ ಫನ್. ಈಗ ಫನ್ ಅನ್ನೋದಕ್ಕೆ ಬೇರೆ ಬೇರೆ ಮೀನಿಂಗ್ ಇದೆ, ಬೇರೆ ಬೇರೆ ಅರ್ಥವಿದೆ. ನಾವು ಯಾವ ರೀತಿಯಲ್ಲಿ ವಿ ಹ್ಯಾವ್ ಫನ್ ಅನ್ನೋದು ಇದಾಗುತ್ತೆ. ಸೊ ಐ ರಿಯಲಿ ಹ್ಯಾಡ್ ಫನ್ ಪ್ಲೇಯಿಂಗ್ ದ ಕ್ಯಾರೆಕ್ಟರ್. ಸೊ ಅಲ್ಲಿ ಚಿಕ್ಕ ಹುಡುಗನ ಪಾತ್ರ ಮಾಡ್ತಾ ಇದ್ದೆ. ಐ ರಿಯಲಿ ಹ್ಯಾಡ್ ಫನ್ ವೈಲ್ ಪ್ಲೇಯಿಂಗ್ ದಟ್. ಅಂದರೆ ಕೆಲವೊಂದು ವರ್ಕ್ ಆಗೋದು, ಕೆಲವೊಂದು ವರ್ಕ್ ಆಗ್ತಿರ್ಲಿಲ್ಲ. ಸೊ ಏನಕ್ಕೆ ವರ್ಕ್ ಆಗ್ತಿಲ್ಲ ಅಂತ ನೋಡ್ಕೊಳ್ಳೋದು, ಅಥವಾ ಮತ್ತೆ ಅದನ್ನು ವಾಪಸ್ ಒಂದಿಷ್ಟು ಸತಿ ಮಾಡಿದಾಗ. ಆ್ಯಂಡ್ ಕೆಲವು ಕಡೆ ನನಗೆ ಮ್ಯೂಸಿಕ್ ಭಾಳ ಹೆಲ್ಪ್ ಆಗ್ತಿತ್ತು. ಅಂದರೆ ನಮ್ಮ ಸಿನಿಮಾ ಮ್ಯೂಸಿಕ್ ಅಂತ ಜನರಲ್ ಮ್ಯೂಸಿಕ್, ಒಂದಿಷ್ಟು ಮ್ಯೂಸಿಕ್ನ ನಾನು ಹಿಡ್ಕೊಂಡು ಪಾತ್ರವನ್ನು ಹಿಡಿಯೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಆ ಮ್ಯೂಸಿಕ್ಗಳು ಹೆಲ್ಪ್ ಆಗ್ತಾಯಿತ್ತು. ಆ್ಯಂಡ್ ಇನ್ನೊಂದು ಭಾಳ ಮಜಾ ಅಂತ ಅನ್ಸೋದು ಅಂದರೆ, ಊರಲ್ಲಿ ನಮಗೆ ಈಗ ಊರಿಗೆ ಹೋಗೋದಾಗ ನಮಗೆ ವೆಕೇಷನ್ಗೆ ಹೋಗಿ ಅಭ್ಯಾಸ, ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿದ್ದು
ಆರಾಮಾಗಿ ದಿನಗಳನ್ನ ಶುರು ಮಾಡೋ ಅಭ್ಯಾಸ. ಬಟ್ ಶೂಟಿಗೆ ಹೋಗಿದಾಗ ಅದು ಬೇರೆ ಥರನೇ ಎಕ್ಸ್ಪೀರಿಯನ್ಸು. ಬೆಳಿಗ್ಗೆ 6 ಗಂಟೆಗೆ ಶಾರ್ಟಿಗೆ ರೆಡಿ ಇರಬೇಕಿತ್ತು. ಬಿಕಾಸ್ ಕೆಲವೊಂದು ಸೀಕ್ವೆನ್ಸಸ್ ನಮ್ಗೆ 6 ಗಂಟೆಗೆ ಮಾತ್ರ ಸಿಗುತ್ತೆ. ಒಂದು ಅರ್ಧ ಗಂಟೆ ಮಾತ್ರ ಆ ಲೈಟಿಂಗ್ ಪ್ಯಾಟ್ರನ್ ಆಗಿರ್ಬೋದು ಅಥವಾ ಫಾಗ್ ಆಗಿರ್ಬೋದು, ಅದೆಲ್ಲ ಸಿಗೋದೇ ಆ ಟೈಮಲ್ಲಿ ರೆಡಿ ಇರಬೇಕಿತ್ತು. ಸೊ ಅಯ್ಯೋ ಇಷ್ಟೊತ್ತಿಗೆ ಎದ್ದೇಳ್ಬೇಕಾ ಅಂತ ಒಂದಿಷ್ಟು ಸೊ ಆರಾಮಾಗಿ ಎದ್ದು ಆರಾಮಾಗಿ ಹಿಂಗಿತ್ತು. ಬಟ್ ಈ ಸತಿ ಊರಿಗೆ ಹೋದಾಗ ಕೆಲಸದ ಮೇಲೆ ಹೋಗಿದ್ರಿಂದ ಸೆಟ್ಟಲ್ಲಿ ಇದ್ದವರಿಗೆಲ್ಲ ಕುಂದಾಪುರ ಸ್ಟೈಲ್ ಊಟನೇ. ಕುಂದಾಪುರ ಸ್ಟೈಲ್ ಊಟ, ಬಾಯ್ಲ್ಡ್ ರೈಸು, ಹೆಂಗಿತ್ತು ಬಾ? ಬಾಯ್ಲ್ಡ್ ರೈಸ್. ನಾನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ, ಅನ್ಫಾರ್ಚುನೇಟ್ಲಿ ನಂಗೆ ತುಂಬ ಸಿಟ್ಟಾಗತ್ತೆ ಸಿಗ್ಲಿಲ್ಲ ಅಂತ. ಬಟ್ ಈಗ ನೀವು ಹೇಳ್ಬೇಕು, ಅವ್ರಂತೂ ಸಿಗಲ್ಲ ಅಂತ ಹೇಳಿಲ್ಲ. ಹಾಲಿವುಡ್ ಎಲ್ಲ ಚೆನ್ನಾಗಿ ಮೀನೂಟ ಇತ್ತು. ನಾನು ಡಯಟಲ್ಲಿದ್ದೆ ಆ ಟೈಮಲ್ಲಿ. ಐ ವಾಸ್ ಲೂಸಿಂಗ್ ವೆಯ್ಟ್. ಸೊ ನಂದು ಊಟ ಬಂದು 2 ಮೀನು ಆ್ಯಂಡ್ 1 ಚಪಾತಿ. ದಟ್ಸ್ ಆಲ್ ಐ ವಾಸ್ ಈಟಿಂಗ್. 2 ಮೀನಿಗೆ ಮುಗ್ದೋಗಿದೆ. 2 ಚಿಕ್ಕ ಮೀನು, 1 ಚಪಾತಿ, ಚಿಕ್ಕ ಮೀನು ಅಷ್ಟೇ ನಾನು ತಿಂತಾ ಇದ್ದಿದ್ದು. ದಟ್ ವಾಸ್ ಅ ಡಯಟ್. ನೆನಪಿಲ್ಲ ಆಕ್ಚುಲಿ, ಬಟ್ ಐ ಥಿಂಕ್ ಫುಡ್ ಆರಾಮಾಗಿ ತಿಂತೀನಿ, ಏನು ಪ್ರಾಬ್ಲಮ್ ಇಲ್ಲ. ಬೆಳಿಗ್ಗೆ ಜಸ್ಟ್ ವೆಜಿಟೇಬಲ್ಸ್. ಅದಕ್ಕೆ ಮೋಸ ಮಾಡ್ಬಾರ್ದು, ತಿನ್ಬೇಕು. ಕುಂದಾಪುರ ಸ್ಟೈಲ್ ಊಟ ಬೆಸ್ಟ್ ಆಗಿ. ಅಲ್ಲ, ನಮಗೂ ಮೋಸ ಮಾಡಬಾರ್ದು ಅಂತಿದೆ, ಬಟ್ ಕಾಣಿಸ್ಬಿಡುತ್ತಲ್ಲ ಅಲ್ಲಿ. ಮೀನಿಗೆ ಮೋಸ ಮಾಡಿದ್ರಿ ಹಂಗಂದ್ರೆ 2 ಮೀನು ತಿಂದ್ರಿ. ಇಲ್ಲ, ಏನಾಗುತ್ತೆ ಅಲ್ಲಿ, ಅದೇ ಆ ಪಾತ್ರ ಹಂಗಿತ್ತು. ಸೊ ತುಂಬ ಲೀನಾಗಿ ಕಾಣಬೇಕಿತ್ತು. ಸೊ ಬೆಳಿಗ್ಗೆ ಬರೀ ತರಕಾರಿ, ಮಧ್ಯಾಹ್ನ 2 ಮೀನು, ಬರೀ ಇಷ್ಟರಲ್ಲೇ ಆಗೋಯ್ತು. ಬಟ್ ಇಟ್ಸ್ ಓಕೆ. ಓಕೆ, ಈಗ ಎಲ್ಲರೂ ನಾವು ಪಾತ್ರದೊಳಗಡೆ ಇಳ್ದು ಪಾತ್ರವನ್ನ ಮಾಡಿದ್ದೀರಾ ಅಂತ ಒಪ್ಕೊಂಡಿದ್ದೀರಾ, ಹೌದಲ್ವಾ? ಈಗ ಒಂದು ಕ್ವಶನ್ ಕೇಳ್ತಾ ಇದ್ದೀನಿ. ನಿಮ್ಮ ಫಸ್ಟ್ ಲವ್ ಅನ್ನು ನೆನ್ಸ್ಕೊಂಡು ಏನಾದ್ರು ಪಾತ್ರ ಮಾಡಿದ್ರೆ ಅದಕ್ಕೆ ಅಷ್ಟು ಚೆನ್ನಾಗಿ ಕ್ಯೂಟ್ ಆಗಿ ಬಂತ? ನೆನೆಸ್ಕೊಂಡು ಮಾಡಿದ್ರೆ ಎಲ್ಲ ಸತಿನೂ ಕ್ಯೂಟ್ ಆಗೇ ಬರುತ್ತೆ ಅಂತ ಅನ್ಕೊಳಕ್ಕಾಗಲ್ಲ. ಸೊ ಎನಿವೇಸ್, ಜೋಕ್ಸ್ ಅಪಾರ್ಟ್, ಈಗ ಆ ಥರದ್ದೇನು ಅನ್ಕೊಂಡು ಮಾಡಲಿಲ್ಲ. ಏನು ಫಸ್ಟ್ ಲವ್? ಅಂದರೆ ಈಗ ಕ್ರಶ್ಗಳು ಆಗ್ತಾನೆ ಇರುತ್ತೆ, ಸ್ಕೂಲಲ್ಲೇ ಆಗಿರುತ್ತೆ. ಸೊ ನಾನು ಕ್ವಶನ್ ರಾಂಗ್ ಕೇಳಿದೆ ಅನ್ಸುತ್ತೆ. ಇದೆಯಾ ಲವ್ ಅಂತ ಕೇಳ್ಬೇಕಾಗಿತ್ತೆ ನಾನು. ಇದೆಯಾ ಲವ್? ಇಲ್ಲ ಸರ್, ಬ್ರೇಕಿಂಗ್ ನ್ಯೂಸ್ ಕೊಡೋದನ್ನ ಕೊಟ್ಬಿಟ್ಟು. ಅಲ್ಲ, ಬ್ರೇಕು ಏನು ನ್ಯೂಸು ಇಲ್ಲ. ನನಗೆ ಹೆಂಗಾಗ್ತಿದೆ ಅಂತಂದರೆ, ಇವತ್ತು ಇಂಟರ್ವ್ಯೂಗೆ ಆಗಿರ್ಬೋದು, ನಿನ್ನೆಯಿಂದ ಇಂಟರ್ವ್ಯೂಸ್ ಶುರುವಾಗಿದೆ. ಸೊ ಹೈದರಾಬಾದಿಂದ ಡೈರೆಕ್ಟ್ ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿಂದ ನೆಕ್ಸ್ಟು ನಾನು ಮತ್ತೆ ನಾಳೆ ಆಲ್ರೆಡಿ ಫೋನ್ ರಿಂಗ್ ಆಗ್ತಾನಿದೆ, ಸೆಟ್ಟಿಗೆ ಹೋಗ್ಬೇಕು, ಮತ್ತೆ ಸೆಟ್ ರೆಡಿ ಮಾಡ್ಕೊಂಡು ಕಾಯ್ತಾ ಇದ್ದಾರೆ. ಈ ಮಧ್ಯದಲ್ಲಿ ಡೆಫಿನೆಟ್ಲಿ ನೋ ಟೈಮ್ ಫಾರ್ ಎನಿಥಿಂಗ್. ಸೊ ಐ ಥಿಂಕ್ ಇಟ್ ಈಸ್ ಟೈಮ್ ವೇರ್ ನನ್ನ ಪ್ರೊಫೆಷನ್ನು ಕಂಪ್ಲೀಟ್ ಫೋಕಸ್ ಅಲ್ಲಿ ಡಿಮ್ಯಾಂಡ್ ಮಾಡ್ತಾ ಇದೆ. ಸೊ ಐ ಆಮ್ ಕಂಪ್ಲೀಟ್ಲಿ ಫೋಕಸ್ಡ್ ಆನ್ ದಟ್. ಇವಾಗ ಸದ್ಯ ಫಸ್ಟ್ ಲವ್ ನೆನ್ಸ್ಕೊಳ್ಳೋಣ. ಓಕೆ, ನಿಮ್ಮ ಫಸ್ಟ್ ಲವ್ ಯಾರು? ಬ್ಲಶ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು. ಫಸ್ಟ್ ಲವ್ ಬಗ್ಗೆ ನಾನು ಕೇಳ್ತಾ ಇದ್ದೀನಿ. ತುಂಬಾ ಜನ ಹೇಳಲೇಬೇಕು, ನೀವು ಹೇಳಲೇಬೇಕು. ಸೊ ಹೇಗಿತ್ತು ಫಸ್ಟ್ ಲವ್? ಯಾರು ಅಂತ ಕೇಳಲಿಲ್ಲ ನಾನು ಅದಕ್ಕೆ ಟಚೇ ಮಾಡಲ್ಲ. ಹೇಗಿತ್ತು ಆ ಫೀಲ್? ಎಲ್ಲರಿಗೂ ಒಂದೇ ಎಕ್ಸ್ಪೀರಿಯನ್ಸ್ ಐ ಫೀಲ್. ಈ ಹೆಂಗೆ ಅಂದರೆ, ಯಾವುದೋ ಇಂಟರ್ವ್ಯೂ ನೋಡ್ತಾ ಇದ್ದೆ, ನೀರು ಕೂಡ ಸೂಪ್ ಅನ್ಸುತ್ತೆ ಸೊ ಎಲ್ಲರಿಗೂ ಒಂದೇ ಎಕ್ಸ್ಪೀರಿಯನ್ಸು. ನೀರು ಸೂಪ್ ಅನ್ಸುತ್ತೆ, ಎವ್ರಿಥಿಂಗ್ ಈಸ್ ವಾವ್. ಮಳೇಲಿ ನೆನಿಬೇಕನ್ಸುತ್ತೆ, ಚಳಿ ಆಗಲ್ಲ, ಈ ಥರದ್ದೆಲ್ಲ. ಎಲ್ಲ ಟೈಮಲ್ಲೂ, ಚಳಿಗಾಲದಲ್ಲಿ ಬೇಕಾದ್ರೂ ಮಳೇಲಿ ನಿಂತರೂ ವಾವ್ ಅಂತ ಅನ್ಸುತ್ತೆ. ಸೊ ಆ ಥರ ಎಲ್ಲರಿಗೂ ಆಗೋ ಫೀಲೇ ನಮಗೂ ಆಗುತ್ತೆ. ಏನು ಫಸ್ಟ್ ಲವ್ ಅನ್ನೋದಕ್ಕಿಂತ ಹೆಚ್ಚಾಗಿ ಕ್ರಶ್ಗಳಾಗಿ ಸ್ಕೂಲಲ್ಲೇನೆ ಅದು ಚೇಂಜ್ ಆಗ್ತಾ ಇರುತ್ತೆ. ಈ 6th ಸ್ಟ್ಯಾಂಡರ್ಡ್ 8th ಸ್ಟ್ಯಾಂಡರ್ಡ್ ಅಂದರೆ 9th ಸ್ಟ್ಯಾಂಡರ್ಡ್ ಹೊಸಬ್ರು ಒಂದಾಗಿ ಶಿಫ್ಟ್ ಆಗುತ್ತೆ. ಸೊ ಶಿಫ್ಟ್ ಆಗ್ತಾ ಇರುತ್ತೆ ಅದು. ನನಗೆ ಯಾರ ಮೇಲೆ ಕ್ರಶ್ ಇದೆ ಅಲ್ವಾ, ಅವ್ರಿಗೆ ಗೊತ್ತೇ ಇರಲ್ಲ ನಾನು ಎಕ್ಸಿಸ್ಟ್ ಕೂಡ ಆಗ್ತೀನಿ. ಸೇಮ್ ವಿತ್ ಮೀ. ಅಂದ್ರೆ ಅವ್ರು ನೋಟಿಸ್ ಕೂಡ ಮಾಡಲ್ಲ ಯಾವಾಗಲೂ ನನಗೆ. ಸೊ ಆ ಥರ ಅದೇನೋ ಹೇಳ್ತಾರಲ್ಲ, ಐ ಡೋಂಟ್ ಎಕ್ಸಿಸ್ಟ್ ಫಾರ್ ದೆಮ್, ಆ ಥರ. ನೋಡಿ ಇಷ್ಟ ಆಗಿ ಲವ್ ನಮ್ಮೊಳಗೆ ಆಗಿ ಮದುವೆನೂ ಆಗಿ ಬ್ರೇಕಪ್ ಆಗೋಗಿ ಎಲ್ಲ ನಮ್ಮೊಳಗೆ ಆಗೋಗಿರುತ್ತೆ, ಎಲ್ಲ ನಮ್ಮಲ್ಲೇ ಆಗೋಗಿರುತ್ತೆ. ಅವ್ರಿಗೆ ನಾವು ಇದೀವಿ ಅಂತಲೇ ಗೊತ್ತಿರಲ್ಲ. ನಾನು ಆ್ಯಕ್ಟಿಂಗಿಗೆ ಬಂದಮೇಲೆ ಎಷ್ಟೋ ಜನ ನನಗೆ ಮೆಸೇಜ್ ಮಾಡಿದ್ದಾರೆ, ನೀನು ನಮ್ಮ ಕಾಲೇಜ್ ನಮ್ಮ ಕ್ಲಾಸ್ ಅವನಲ್ವಾ ನೀನು ಅಂತ. ನನ್ನ ಕ್ಲಾಸಲ್ಲೇ ಇದ್ದಿತ್ತಾನೆ ನೀನು ಅಂತ. ಹೌದು. ಅವಾಗೇನು ಆ್ಯಕ್ಟಿಂಗೇ ಮಾಡ್ತಿರ್ಲಿಲ್ಲ. ಇಲ್ಲ ಹಾಗೆ. ಸೊ
ನಾನು ಎಕ್ಸಿಸ್ಟ್ ಆಗಿದೆ ಅಂತ ಗೊತ್ತೇ ಇರಲಿಲ್ಲ ಯಾರು ಕಾಲೇಜಲ್ಲಿದ್ದಾಗ ಅಂತ. ನೀವು ಫಸ್ಟ್ ಲವ್ ಅಂತ ಕೇಳಲ್ಲ, ಕ್ರಶ್ ಕೇಳ್ತೀನಿ ನಾನು ಆಬ್ವಿಯಸ್ಲಿ. ಇಲ್ಲ, ನಂಗೆ ಬರೀ ಒಂದೇ ಒಂದು ಕಾನ್ಸ್ಟೆಂಟ್ ಕ್ರಶ್ ಇದೆ, ಋತಿಕ್ ರೋಷನ್. ಐ ಬಿನ್ ಅಬ್ಸೆಸ್ಡ್ ವಿತ್ ಹಿಮ್ ಫ್ರಮ್ ಬರ್ತ್ ಅಂತ ಹೇಳ್ಬೋದು. ಯಾಕಂದ್ರೆ ನಿಜವಾಗ್ಲೂ ಕನ್ಫರ್ಮ್ ಮಾಡ್ಬೋದು ನನ್ನ ಫ್ಯಾಮಿಲಿ ಜೊತೆ. ಅಲ್ಲಲ್ಲಪ್ಪ ಋತಿಕ್ ರೋಷನ್ ನೋ 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 ನಾಟ್ ಫಾರ್ ಹರ್ ಆನ್ಸರ್. ಐ ಆಮ್ ಜಸ್ಟ್ ಥಿಂಕಿಂಗ್ ಸರಿ ಕಂಟಿನ್ಯೂ. ಇಲ್ಲ ನಿಜವಾಗ್ಲೂ ನಾನು ಸ್ಕೂಲಿಂದ ತುಂಬಾ ಅಂದ್ರೆ ಡೇ ಡ್ರೀಮ್ ಮಾಡ್ತಿದ್ದೆ. ಋತಿಕ್ ರೋಷನ್ ನಮ್ಮ ಸ್ಕೂಲ್ಗೆ ಬರ್ತಾರೆ ಅಂಡ್ ನನ್ನ ನೋಡಿ ಲವ್ ಮಾಡ್ತಾರೆ ಅಂತ. ಅವ್ರು ಹೇಳಿದಂಗೆ ಬೇಸಿಗೆ ಕಾಲದಲ್ಲಿ ಮಳೆ. ಎಕ್ಸಾಕ್ಟ್ಲಿ. ಸೊ ಹೀಗೆ ಫಸ್ಟ್ ಲವ್ ಬಗ್ಗೆ ಏನು ಯಾರು ಹೇಳಿಲ್ಲ, ಆದ್ರೆ ಕ್ರಶ್ ಬಗ್ಗೆ ಹೇಳಿದ್ರಿ. ನೀವು ಹೆಂಗೋ ಆನ್ಸರ್ ಮಾಡಲಿಲ್ಲ, ಇರಲಿ ಪರವಾಗಿಲ್ಲ. ಅಲ್ಲಿ ಒಂದು ಮೀಮ್ ನೋಡಿದೆ ಇವಾಗ, ನಮ್ಮ ಆಫೀಸಲ್ಲಿ ಕೂತಿದ್ದಾಗ, ಟು ದಟ್ ಪರ್ಸನ್ ಯಾವಾಗಲೂ ನಮಗೆಲ್ಲ ಯಾರು ಬೀಳ್ತಾರೆ ಅಂದ್ಬಿಟ್ಟು ತಿಂಗಳೆಲ್ಲ ಬ್ಯುಸಿ ಇರೋರಿಗೆ ಕಾಶಿನಾಥ್ ಸರ್ ಫೋಟೋ ಹಾಕ್ಬಿಟ್ಟು ಹಾಕೊಂಡು ಚಚ್ರೋ ಇವ್ರಿಗೆ ಅಂತ ಜಸ್ಟ್ ಮೀಮ್ ಓದ್ಕೊಂಡ್ ಬಂದೆ ಅದನ್ನ. ಸೊ ಇನ್ನೊಂದು ವಿಚಾರ ಹೇಳ್ಬೇಕಂದ್ರೆ, ಈಗ ಎರಡೆರಡು ಜನ ಹುಡುಗಿಯರಿದ್ದಾರೆ. ಸೊ ನೀವು ಈಗ ಏನು ಅಂತಂದ್ರೆ, ಇವಾಗ ಆಲ್ಮೋಸ್ಟ್ ಫಿಲ್ಮ್ ಅಲ್ಲಿ ಎರಡು ಲವ್ ಆಗಿರುತ್ತೆ, ಅಥವಾ ಟ್ರಯಾಂಗಲ್ ಲವ್ ಸ್ಟೋರಿ ಅನ್ಕೊಂಡಿರ್ತಾರೆ, ಅಥವಾ ಒಬ್ರು ಬಿಟ್ಟು ಹೋಗಿರ್ತಾರೆ, ಇನ್ನೊಬ್ರು ಸಿಗ್ತಾರೆ ಅಂತ ಅನ್ಸುತ್ತೆ. ಸೊ ಇದು ಪೂರ ಡಿಫ್ರೆಂಟಾ ಅಂತ ಯಾವ ತರ? ಪೂರಕ್ಕೆ ಪೂರ ಡಿಫ್ರೆಂಟ್ ಐ ವುಡ್ ಸೇ. ನೀವು ಟ್ರಯಾಂಗಲ್ ಸ್ಟೋರಿನ ಅಥವಾ ಒಬ್ರು ಆದ್ಮೇಲೆ ಇನ್ನೊಬ್ರು ಬರ್ತಾರ, ಅದೆಲ್ಲವೂ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಬಟ್ ಅದು ಎರಡೇ ತರ ಶೇಡ್ ಅಂದ್ರೆ ಇರುತ್ತೆ, ಒಂದು ಹಿಂಗಾಗಿರ್ಬೇಕು, ಒಂದು ಹಿಂಗಾಗಿರ್ಬೇಕು ಅಂತ ಪ್ರೇಕ್ಷಕ ಇನ್ನೊಂದು ಡಿಫ್ರೆಂಟ್ ಆಸ್ಪೆಕ್ಟ್ ಕೊಡ್ತೀವಿ ನಾವು ಮೋಸ್ಟ್ಲಿ. ಓಕೆ, ಸೆಕೆಂಡ್ ಹಾಫಿಂದ ಬೇರೆನೇ ಒಂದು ಪರ್ಸ್ಪೆಕ್ಟಿವ್ ಕೊಡ್ತೀವಿ. ಇದು ಎರಡೇ ಆಗಿರ್ಬೇಕಂತಿಲ್ಲ, ಮೂರನೇದು ಒಂದಿದೆ. ಸೊ ಇಲ್ಲ, ನಾನು ಹೇಳೋಕೆ ಹೋದ್ರೆ ಕಥೆ ರಿವೀಲ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಬಟ್ ನೀವು ಇದು ಎರಡು ಏನು ಅನ್ಕೊಂಡಿದ್ದೀರಾ, ಇದು ಎರಡು ಬಿಟ್ಟು ಮೂರನೇದು ಒಂದಿದೆ. ಎಕ್ಸಾಕ್ಟ್ಲಿ. ಐ ಮೀನ್ ಅಂದರೆ ಯಾವತ್ತು ಅಬ್ಸಲ್ಯೂಟ್ ಒರಿಜಿನಲ್ ಐಡಿಯಾ ಅಂತ ಇರಲ್ಲ. ಇಟ್ಸ್ ಆಲ್ವೇಸ್ ಇನ್ಸ್ಪೈರ್ಡ್ ಬೈ ಸಮಥಿಂಗ್ ಎಲ್ಸ್. ಸೊ ಇದನ್ನು ಕೂಡ ಒಂದು ಫ್ರೆಶ್ ಟೇಕ್ ಆಗಿ ಅನ್ಕೋತೀನಿ. ಅದೇ ನಾನು ಏನು ಹೇಳಿದ್ರೆ ಅದು ಗೊತ್ತಾಗ್ಬಿಡುತ್ತೆ. ಐ ಥಿಂಕ್ ಇಟ್ಸ್ ಗುಡ್ ಫಾರ್ ಅಸ್ ಟು ವೇಟ್ ಆ್ಯಂಡ್ ವಾಚ್ ಇನ್ ಥಿಯೇಟರ್. ಓಕೆ, ಅದೇ ಸರ್ಪ್ರೈಸ್ ಅಲ್ವಾ. ಇನ್ನೊಂದು ಸಾಂಗ್ ಬಗ್ಗೆ ಹೇಳಬೇಕು. ಇನ್ಸ್ಟಾಗ್ರಾಮ್ ಅಲ್ಲಂತೂ ಹೆವಿ ಹಾವಳಿ ಕೊಡ್ತಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅದೇ ಕ್ಯೂಟ್ ಆಗಿ ಹಾವಳಿ ಕೊಡ್ತಾ ಇದೆ, ಒಂಥರ ಫೀಲ್ ಆಗ್ತಾ ಇದೆ ಆ ಸಾಂಗು. ಆಂಟೋನಿ ಸರ್ ಅವರು ಹಾಡಿರೋದು. ನಿಜಕ್ಕೂ ಏನು ಅನ್ಸುತ್ತೆ ಈ ಸಾಂಗ್ ಬಗ್ಗೆ ನಿಮ್ಗಳಿಗೆ? ನನಗೆ ಫಸ್ಟ್ ಹಾಡು ಕೇಳಿದಾಗಲೇ ಭಾಳ ಕಾನ್ಫಿಡೆನ್ಸ್ ಇತ್ತು. ಅಂದರೆ ನಾನು ಫಸ್ಟ್ ವರ್ಷನ್ ಹಾಡುಗಳನ್ನ ಎಲ್ಲ ಚೇತನ್ ಹಾಡಿರೋದು ಕೇಳಿದ್ದೀನಿ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಚೇತನ್ ಹಾಡಿದರು, ಅವರೇ ಅದ್ಭುತವಾಗಿ ಹಾಡಿದರು. ಒಂಥರ ಫೈನಲ್ ವರ್ಷನ್ ಥರ ಇತ್ತು ಅದೇನೆ. ಬಟ್ ಅವ್ರು ಯಾವಾಗ ಸಂಜಿತ್ ಹೆಗಡೆಗೆಯಲ್ಲಿ ಫಸ್ಟ್ ಸಾಂಗ್ ಹಾಡಿಸ್ಬೇಕು, ಆಂಟನಿ ದಾಸ್ ಸರ್ ಕೈಲಿ ಹಾಡಿಸ್ಬೇಕು, ಸಂಜಿತ್ ಅವ್ರು ಇನ್ನೊಂದು ಹಾಡು ಹಾಡಿದ್ದಾರೆ, ಅದು ಸೂಪರ್ ಆಗಿದೆ, ಅದ್ಭುತವಾಗಿದೆ ಅದನ್ನು. ಆಮೇಲೆ ಬಿ ಜಯಶ್ರೀ ಮೇಡಮ್ ಒಂದು ಹಾಡು ಹಾಡಿದ್ದಾರೆ. ಅದೆಲ್ಲ ಕಮಿಂಗ್ ವೀಕ್ಸಲ್ಲಿ ರಿಲೀಸ್ ಆಗ್ತಾ ಹೋಗುತ್ತೆ, ಒಂದೊಂದು ಹಾಡು ರಿಲೀಸ್ ಆಗ್ತಾ ಹೋಗುತ್ತೆ. ನಮ್ಮ ಇವರು ಲಿರಿಕ್ಸ್ ಬರೆದಿರೋದು ನಮ್ಮ ಅಭಿನಂದನ್ ಸರ್ ಅವರು ಅದ್ಭುತವಾಗಿ ಬರೆದಿದ್ದಾರೆ ಲಿರಿಕ್ಸ್ನ. ನಾನು ಅಯ್ಯೋ ಸೆಟ್ಟಲ್ಲಿ ಕೇಳಿದಾಗಲೇ ನನ್ನ ಫೇವ್ರೇಟ್ ಸಾಂಗ್ ಅದು. ಎಲ್ಲ ಸಾಂಗ್ಗಳಿಗಿಂತ ನನಗೆ ಫೇವ್ರೇಟ್ ಅಯ್ಯೋ, ಯಾಕಂದರೆ ಅದನ್ನು ಇದು ಮಾಡಿದಂಥ ರೀತಿ, ಕಂಪೋಸ್ ಮಾಡಿದಂಥ ರೀತಿ ನನಗೆ ಬಹಳ ಇಷ್ಟ. ಆ್ಯಂಡ್ ಇಟ್ ಈಸ್ ಫನ್. ನೀವು ಇನ್ನೂ ವಿಡಿಯೋ ಸಾಂಗ್ ನೋಡಿದಾಗ ಇಟ್ ಈಸ್ ಲಾಟ್ ಮೋರ್ ಫನ್. ಸೊ ಭಾಳ ಮಜಾ ಕೊಡುತ್ತೆ. ಆ್ಯಂಡ್ ಹಾಗೆ ಪ್ರತಿಯೊಂದು ಸಾಂಗಿಗೂ ಅದರದ್ದೇ ಆದ ಒಂದು ಇಂಪಾರ್ಟೆನ್ಸ್ ಇದೆ. ಆ್ಯಂಡ್ ಆ ಸಾಂಗ್ಗಳು ಪ್ಲೇಸ್ ಆಗಿರೋ ರೀತಿಯೂ ಅಷ್ಟೇ, ಕಥೆ ಹೇಳುತ್ತೆ. ಪ್ರತಿಯೊಂದು ಹಾಡು ಕಥೆ ಹೇಳುತ್ತೆ. ಮಾಂಟೇಜ್ ಸಾಂಗ್ಸ್ಗಳು, ಮೋಸ್ಟ್ ಆಫ್ ದ ಸಾಂಗ್ಸ್ ಆರ್ ಮಾಂಟೇಜ್ ಸಾಂಗ್ಸ್. ಆ್ಯಂಡ್ ಸಿನಿಮಾನ ಕಥೆಗೆ ಪೂರಕವಾಗಿ ಹಾಡುಗಳಿವೆ. ಆ್ಯಂಡ್ ಅದು ತುಂಬ ಅದ್ಭುತವಾಗಿ ಬಂದಿದೆ. ಆಡಿಯನ್ಸ್ ತುಂಬ ಚೆನ್ನಾಗಿ ಇಷ್ಟಪಡ್ತಾ ಇದ್ದಾರೆ. ಸೊ ವಿ ಆರ್ ಗ್ಲ್ಯಾಡ್. ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಅದ್ಭುತವಾದ ಹಾಡು ಬರೋದಿದೆ ಇನ್ನು. ಸೊ ಸೀನ್ ಸಿಕ್ತಕ್ಕಂಗೆ ಹಾಡು ಬರ್ತಾ ಹೌದು, ಅಂದರೆ ಟ್ರಾವೆಲ್ ಆಗುತ್ತೆ ಹಾಡಲ್ಲೂ ಕೂಡ, ಕಥೆ ಟ್ರಾವೆಲ್ ಆಗುತ್ತೆ. ಎಲ್ಲೂ ನಿಮ್ಮನ್ನು ಕಥೆ ನಿಲ್ಲಿಸೋದಿಲ್ಲ. ಈಗ ಕಥೆ ನಡೀತಾ ಇದೆ, ಒಂದು ಬ್ರೇಕ್ ತೊಗೊಂಡು ಒಂದು ಹಾಡಾದ್ಮೇಲೆ ಮತ್ತೆ ಕಥೆ ಕಂಟಿನ್ಯೂ ಆಗುತ್ತೆ, ಅಲ್ಲ. ಕಥೆ ನಡೀತಾ ಇದೆ, ಹಾಡು ಬಂದ್ರೂ ಆ ಹಾಡಲ್ಲೂ ಕಥೆ ಕಂಟಿನ್ಯೂ ಆಗುತ್ತೆ, ಹಾಗೆ ಸಿನಿಮಾ ಕಂಟಿನ್ಯೂ ಆಗುತ್ತೆ. ಆ ರೀತಿ ಡಿಸೈನ್ ಆಗಿರೋದು. ಐ ಥಿಂಕ್ ಚೇತನ್ ಸರ್ ತುಂಬಾ ಕ್ರಿಯೇಟಿವ್ ಆಗಿ ಯೂಸ್ ಮಾಡಿದ್ದಾರೆ. ಯಾವತ್ತು ಅಂದರೆ ಫಸ್ಟ್ ಟೈಮ್ ನಾನು ಕೇಳಿದಾಗ ಆ್ಯಕ್ಚುಲಿ ಇಟ್ ವಾಸ್ ಒನ್ ಆಫ್ ದ ಮೇನ್ ರೀಸನ್ಸ್ ನನ್ನ ಫಿಲ್ಮ್ ಒಪ್ಕೊಂಡಿದ್ದಕ್ಕೆ. ಯಾಕಂದರೆ ಸಾಂಗ್ಸ್ ಇಷ್ಟು ಚೆನ್ನಾಗಿದೆ ಆ್ಯಂಡ್ ಡೆಮೋ ವರ್ಷನ್ ಇಷ್ಟು ಚೆನ್ನಾಗಿ ಇರಬೇಕಂದ್ರೆ ಒರಿಜಿನಲ್ ಸಾಂಗ್ ಹೇಗಿರುತ್ತೆ ಅಂತ ಯು ಕ್ಯಾನ್ ಇಮ್ಯಾಜಿನ್. ಸೊ ನಾನು ಕೇಳಿದಾಗ ನಂಗೆ ಗೊತ್ತಿತ್ತು ಈ ನಂಗೆ ಸಾಂಗ್ಸ್ ತುಂಬ ಇಂಪಾರ್ಟೆಂಟ್. ಐ ಲೈಕ್ ಸಿನಿಮಾಸ್ ಜಸ್ಟ್ ಫಾರ್ ಮೋಸ್ಟ್ಲಿ ಬಿಕಾಸ್ ಆಫ್ ದ ಸಾಂಗ್ಸ್. ದಟ್ ವಾಸ್ ಮೈ ಫಸ್ಟ್ ಲವ್.
ಸೊ ಕೇಳಿದಾಗ ನಂಗೆ ತುಂಬ ಇಷ್ಟ ಆಗಿತ್ತು ಆ್ಯಂಡ್ ಐ ಥಿಂಕ್ ದ ಸಾಂಗ್ಸ್ ಟೆಲ್ ಅ ವೆರಿ ಬ್ಯೂಟಿಫುಲ್ ಸ್ಟೋರಿ ಇನ್ ದ ಮಿಡ್ಲ್ ಆ್ಯಂಡ್ ಕಾಂಟೆಕ್ಸ್ಟ್ ಜೊತೆ ಇನ್ನೂ ಚೆನ್ನಾಗಿರುತ್ತೆ ನೀವು ನೋಡಿದ್ರೆ. ಸೊ ಯಾ ಅದೇ ಲವ್ ಸ್ಟೋರಿ ಅಂದಮೇಲೆ ಸಾಂಗ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡಲೇಬೇಕಲ್ವಾ. ಐ ಥಿಂಕ್ ಚೇತನ್ ಸರ್ ಹ್ಯಾಸ್ ಡನ್ ಜಸ್ಟಿಸ್ ಟು ಇಟ್. ಅಂದರೆ ಸೋ ಟ್ಯಾಲೆಂಟೆಡ್. ನಾನು ಕೂಡ ಫಸ್ಟ್ ಟೈಮ್ ಕೇಳಿದಾಗಲೇ ನನಗೆ ತುಂಬ ಇಷ್ಟ ಆಯಿತು. ಇದು IAA ಸಾಂಗ್ ಐ ಥಿಂಕ್ ಮುಂಚೆ ಇರಲಿಲ್ಲ ಅನಿಸುತ್ತೆ. ಲಾಕ್ಡೌನ್ ಟೈಮಲ್ಲಿ ಅರುಣ್ ಸರ್ಗೆ ಐಡಿಯಾ ಬಂತು ಈ ಸಿಚುವೇಶನಲ್ಲೂ ಕೂಡ ಸಾಂಗ್ ಮಾಡ್ಬೋದಲ್ವಾ. ಆ್ಯಂಡ್ ವಿ ಆರ್ ಸೋ ಗ್ಲ್ಯಾಡ್ ಆ ಸಾಂಗ್ ಬಂತು ಅಂತ. ಎಷ್ಟು ಡಿಫ್ರೆಂಟ್ ಆಗಿದೆ ಅಲ್ವಾ. ಅಂದರೆ ಇಟ್ಸ್ ವೆರಿ ನೈಸ್. ಒಂದು ಕಾಮೆಂಟ್ ಆ ಸಿಚುವೇಶನ್ಗೆ ಒಂದು ಕಾಮೆಂಟ್ ಥರ ಇದೆ ಆ ಸಾಂಗ್. ಸೊ ಅದು ಟ್ರ್ಯಾಕ್ ವರ್ಷನೇ ನಾನು ಆಲ್ಮೋಸ್ಟ್ ಎವ್ರಿ ಡೇ ಕೇಳ್ತಾ ಇದ್ದೆ. ನನಗೆ ಅಷ್ಟು ಇಷ್ಟ 2 ಸಾಂಗ್, ಸೋಜಿಗಾ ಆಲ್ಸೋ ಆ್ಯಂಡ್ IAA ಆಲ್ಸೋ. ಸೊ ಇವಾಗ ಟ್ರ್ಯಾಕೇ ಅಷ್ಟು ಚೆನ್ನಾಗಿತ್ತು. ಸೊ ಆಬ್ವಿಯಸ್ಲಿ ಇದು 1 ಸ್ಟೆಪ್ ಅಹೆಡ್ ಹೋಗಲೇಬೇಕು. ಆ್ಯಂಡ್ ಯಾವುದೇ ಸಿನಿಮಾಗಳಿಗೆ, ಅದು ಹೊಸಬ್ರ ಸಿನಿಮಾಗಳಿಗೆ ಸಾಂಗ್ ತುಂಬ ಮೇಜರಾಗಿ ಪ್ಲೇ ಮಾಡುತ್ತೆ. ಸಾಂಗ್ ಇನ್ವಿಟೇಷನ್ ಅದು ಟೀಸರ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ನೆಕ್ಸ್ಟ್ ಟ್ರೈಲರ್ ಆಗಿರ್ಬೋದು. ಇದು ಹಂತವಾಗಿ ನಾವು ಇನ್ವೈಟ್ ಮಾಡ್ತಾ ಇದ್ದೀವಿ ಅವ್ರನ್ನ. ಆ್ಯಂಡ್ ಆಡಿಯನ್ಸಿಗೆ ನಮ್ಮ ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ನ ಹಂತವಾಗಿ ಅದನ್ನು ಏರಿಸ್ತಾ ಹೋಗ್ತಾ ಇದ್ದೀವಿ. ಸೊ ವಿ ಆರ್ ವೆರಿ ಗ್ಲ್ಯಾಡ್ ಸೋಜಿಗಾ ಮತ್ತು IAA ತುಂಬ ಅದ್ಭುತವಾಗಿ ರೀಚ್ ಆಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಒಂದಿಷ್ಟು ಹಾಡುಗಳು ಬರ್ತಾ ಇದೆ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಹಾಡುಗಳು. ಸೊ ಲುಕಿಂಗ್ ಇನ್ನೊಂದು ವಿಚಾರ ಅಂತಂದ್ರೆ ಈ ಒಂದು ಸೀನ್ಗೆ ತುಂಬಾ ಟೇಕ್ ತಗೊಂಡಿರ್ತೀರ. ಅಂದ್ರೆ ಅದೊಂದು ರೀಚ್ ಆಗಬೇಕು ಅಥವಾ ಏನೋ ಬರ್ತಾ ಇಲ್ಲ ಇನ್ನೂ ಬೇಕು ಅನ್ನುವಂಥದ್ದು ಇರುತ್ತೆ. ಸೊ ನೀವು ಯಾವ ಸೀನಿಗೆ ತುಂಬಾ ಟೇಕ್ ತಗೊಂಡಿರ್ತೀರ? ತಗೊಂಡಿಲ್ಲ ಅನ್ಸುತ್ತೆ. ನಾನು ತುಂಬ ಟೇಕ್ ಅಂದರೆ ಟೆಕ್ನಿಕಲ್ ಟೇಕ್ ಆಗಿತ್ತು. ಟೆಕ್ನಿಕಲಿಂದ ಟೇಕ್ ಆಗಿತ್ತು. ಒಂದು ಅಳೋ ಸೀನ್ ಇದೆ. ತಾಯಿ ತೊಡೆ ಮೇಲೆ ಮಲಗಿ ಅಳ್ತಾ ಇರ್ತೀನಿ. ಒಂದು ಗಿಂಬಲ್ ಶಾಟ್ ಆಗಬೇಕಿತ್ತು. ಫಸ್ಟು 4 ಶಾಟ್ ಹಾಗೆ ಆಮೇಲೆ ಅಳು ನಿಂತು ಹೋಯಿತು. ಆಮೇಲೆ ಗ್ಲಿಸರಿನ್ ಹಾಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಅದೊಂದು ಟೇಕ್ ಮಾತ್ರ ಒಂದು 15-16 ಟೇಕ್ ಆಯಿತು. ಟೆಕ್ನಿಕಲ್ ಟೇಕ್. ನಾನು ಜನರಲಿ ಟೇಕ್ಸ್ನ ತೊಗೊಳ್ಳಲ್ಲ ಅಂತಲ್ಲ, ತುಂಬ ಅರ್ಥ ಮಾಡಿಕೊಂಡೆ ನಾನು ಶಾರ್ಟಿಗೆ ಬಂದಿದ್ದು. ನಂಗೆ ಅರ್ಥ ಆಗಿಲ್ಲ ಅಂದರೆ ನಾನು ಶಾರ್ಟಿಗೆ ಬರಲ್ಲ. ಐ ವಿಲ್ ಟೇಕ್ ಟೈಮ್ ಬಿಫೋರ್. ಬಟ್ ಒಂದ್ಸತಿ ಸೆಟ್ಟಿಗೆ ಬಂದಮೇಲೆ ಐ ಡೋಂಟ್ ಟೇಕ್ ಮಚ್ ಟೈಮ್. ಸೊ ಆ ಟೆಕ್ನಿಕಲ್ ಶಾಟ್ ನಂಗೆ ತುಂಬ ಒನ್ ಮೋರ್ ಆಗಿ ಕಣ್ಣೆಲ್ಲ ಉರಿ ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಅವತ್ತು ರೆಡ್ ಸ್ಟಪ್ ಆಗ್ಬಿಟ್ಟಿತ್ತು ಕಣ್ಣೆಲ್ಲ. ಸೊ ಅದೊಂದು ನೆನಪಿದೆ. ಒನ್ ಮೋರ್ ಆಗಿದ್ದು ಟೆಕ್ನಿಕಲ್ ಆಸ್ಪೆಕ್ಟ್, ಲೈಟು, ಫೋಕಸ್ಸು, ಅಥವಾ ಅಲ್ಲಿ ತುಂಬ ಕ್ಲಮ್ಸಿ ಜಾಗ ಅದು. ಅಂದರೆ ಕ್ಲಮ್ಸಿ ಇಸ್ ನಾಟ್ ರೈಟ್ ವರ್ಡ್. ತುಂಬ ಚಿಕ್ಕ ಜಾಗ, ತುಂಬ ಚಿಕ್ಕದಿರೋ ಜಾಗ. ಕ್ಯಾಮ್ರಾ ಹ್ಯಾಂಡ್ಲ್ ಮಾಡೋದು ಭಾಳ ಕಷ್ಟ ಆಗಿತ್ತು ಅಲ್ಲಿ. ಸೊ ಆ ಟೆಕ್ನಿಕಲ್ ಇಶ್ಯೂಸ್ ಇತ್ತು ಸ್ವಲ್ಪ. ಸೊ ಹಾಗಾಗಿ ಅದು ಒಂದಿಷ್ಟು 1 ಮೋರ್ಗಳಾಗ್ತಾ ಇತ್ತು. ಬಟ್ ಅದು ನನಗೆ 1 ಮೋರ್ ಜಾಸ್ತಿ ಆಗಿತ್ತು ಶಾರ್ಟ್. ಬಿಟ್ಟರೆ ಬೇರೆ ಎಲ್ಲ ಇಟ್ಸ್. ನನ್ ಕೂಡ ತುಂಬ ಟೆಕ್ನಿಕಲ್ ಆಗಿರೋ ಶಾರ್ಟ್ ಇತ್ತು ಆ್ಯಂಡ್ ತುಂಬ ಇಂಟೆನ್ಸ್ ಆಗಿರೋ ಶಾರ್ಟ್ ಇತ್ತು. ಜಾಸ್ತಿ ರಿವೀಲ್ ಮಾಡಲ್ಲ, ಬಟ್ ತುಂಬ ಅಳಬೇಕಿತ್ತು ಆ ಸೀನ್ಗೆ. ಆ್ಯಂಡ್ ನಾನು ಯೂಶ್ವಲಿ ನಾನು ತುಂಬ ಜೋವಿಯಲ್ ಆಗಿರ್ತೀನಿ, ಎಸ್ಪೆಷಲಿ ಸೆಟ್ನಲ್ಲಿ ತುಂಬ ಜೋವಿಯಲ್ ಆಗಿರ್ತೀನಿ. ಸೊ ಅಳಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ. ಬಟ್ ಝೋನಲ್ಲಿದ್ದರೆ ಆಗುತ್ತೆ, ನೋ ಪ್ರಾಬ್ಲಮ್. ಅವತ್ತು ಯಾಕಂತ ಗೊತ್ತಿಲ್ಲ, ಏನೂ ಆಗ್ತಿರ್ಲಿಲ್ಲ. ನಾನು ಏನು ಟ್ರೈ ಮಾಡಿದ್ರೂ ಆಗ್ತಿರ್ಲಿಲ್ಲ. ಸೊ ಸರ್ ಹೇಳಿದ್ರು ಇಟ್ಸ್ ಓಕೆ, ಸ್ವಲ್ಪ ಟೈಮ್ ತಗೋ, ಝೋನಲ್ಲಿ ಒಂಚೂರು ಜಸ್ಟ್ ಗೆಟ್ ಇನ್ ದ ಝೋನ್ ಆ್ಯಂಡ್ ಕಮ್ ಬ್ಯಾಕ್ ಅಂತ. ಸೊ ನಾನು ಹೋದೆ, ಸ್ವಲ್ಪ ಮ್ಯೂಸಿಕ್ ಕೇಳಿದೆ. ಮ್ಯೂಸಿಕ್ ನನಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಸ್ವಲ್ಪ ಮ್ಯೂಸಿಕ್ ಕೇಳಿದೆ. ಅದಾದಮೇಲೆ ನಾನು ವಾಪಸ್ ಬಂದೆ, ಯಾವುದೋ ಒಂದು ಮೆಡಿಟೇಟಿವ್ ಝೋನಲ್ಲಿ ಹೋದೆ. ಆ್ಯಂಡ್ ಅದಾದಮೇಲೆ ಈಸಿಯಾಗಿ ಬಂತು. ಅಂದರೆ ಒಂದು ಸತಿ ಶುರು ಮಾಡಿ ಅವ್ರ ಜೊತೆ ಐ ಥಿಂಕ್ ಆ ಸೀನ್ ಇತ್ತು. ಒಂದು ಸತಿ ನಾನು ಶುರು ಮಾಡಿದಾಗ ನಿಲ್ಲಿಸೇ ಇಲ್ಲ. ಓಡ್ ಬರ್ತಾ ಇರ್ತೀನಿ ಅಂದರೆ ಯಾ ಸೊ ಆಗ ಸ್ವಲ್ಪ ಸೈಕಲ್ ಎಕ್ಸಾಕ್ಟ್ಲಿ ಒಂಚೂರು. ಸೊ ಮ್ಯಾಮ್ ನೀವು ಇವ್ರದೆಲ್ಲ ಇಂಟೆನ್ಸ್ ನಂದು ಆ ಥರ ಏನಿಲ್ಲ. ಇದು ಜಸ್ಟ್ ಫಿಶ್ ಮಾರ್ಕೆಟ್ ಸೀನ್. ಅದು ಆಲ್ರೆಡಿ ಇಟ್ಸ್ ದೇರ್. ಈಗ IAA ಅಲ್ಲಿ ಇದೆ. ಅವರು ಸ್ಮೆಲ್ ಮಾಡ್ತಾ ಹೋಗ್ಬೇಕು. ಅದಕ್ಕೆ ಐ ಥಿಂಕ್ ಐ ಟುಕ್ ಅ ಲಾಟ್ ಆಫ್ ಟೇಕ್ ಫಾರ್ ಸಮ್ ರೀಸನ್. ಐ ಡೋಂಟ್ ಇವನ್ ಅದರಲ್ಲಿ ಆ್ಯಕ್ಚುಲಿ ಏನು ಜಾಸ್ತಿ ಇಲ್ಲ. ಬಟ್ ಐ ಡೋಂಟ್ ನೋ, ಮೇ ಬಿ ನಾಟ್ ಮೈ ಟೇಕ್. ಪ್ರಾಬ್ಲಿ ಅದು ಆ ಮೈನ್ಯೂಟ್ ರಿಯಾಕ್ಷನ್ಸ್, ಮೈನ್ಯೂಟ್ ಚೇಂಜಸ್. ಅಂದರೆ ಏನು ಗೊತ್ತಾ, ಅದು ಮಾಡಿದ್ಮೇಲೆ ಸರ್ ಅದು ನಿಮ್ಮ ನೆಕ್ದು ಇದು ಕಾಣ್ತಿದೆ, ಅದು ಕಾಣಬಾರ್ದು. ಕರೆ ನಾನು ಹೇಳ್ದೆ ಅಲ್ವಾ, ತುಂಬಾ ಪ್ರಿಸೈಸ್ ಆಗಿದ್ದಾರೆ, ಏನು ಬೇಕು ಅಂತ ಗೊತ್ತು ಅವ್ರಿಗೆ. ಸೊ ಅದೇ ಕೊಡಬೇಕು. ಇದು ಲವ್ ಸ್ಟೋರಿ. ಸಿಂಗಲ್ಸ್ ಲೈಫ್ ಬೆಟರ, ಲವ್ ಮಾಡ್ಕೊಂಡಿರೋರು ಲೈಫ್ ಬೆಟರ್ ಅಂತ ಅನ್ಸುತ್ತೆ? ಯಾವುದು ಚೆನ್ನಾಗಿರುತ್ತೆ ಅಂತ? ಎಲ್ಲೆಲ್ಲ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ. ಸಿಂಗಲ್ ಲೈಫಾ ಪಾರ್ಟ್ನರ್ಸ್ ಬಿದ್ದರೆ ಚೆನ್ನಾಗಿರುತ್ತಾ? ಎಲ್ಲ ಅವ್ರವ್ರ ಮನಸ್ಥಿತಿಗೆ ತಕ್ಕಂಗೆ ಬದಲಾಗ್ತಾ ಹೋಗುತ್ತೆ. ನನಗೆ ಇವಾಗ ಕೆಲಸ ಮಾಡಬೇಕು, ಕೆಲಸ ಮಾಡ್ತಾಯಿದ್ದೀನಿ. ಈ ಕೆಲಸಕ್ಕೋಸ್ಕರ ನಾನು ಇಷ್ಟು ವರ್ಷ ಕಾದಿದ್ದು.
ಕೆಲಸ ಮಾಡಬೇಕು, ಒಳ್ಳೊಳ್ಳೆ ಪಾತ್ರಗಳನ್ನ ನಿರ್ವಹಿಸಬೇಕು, ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಬೇಕು ಅಂತ. ಸೊ ಆ ನಿಟ್ಟಿನಲ್ಲಿ ಹೋಗ್ತಾ ಇದ್ದೀನಿ. ಸೊ ಆ್ಯಸ್ ಆಫ್ ನೌ ಕೆಲಸ ಕೆಲಸ ಕೆಲಸ. ಇಂಡಿವಿಜುವಲ್ ಮೇಲೆ ಡಿಪೆಂಡ್ ಆಗುತ್ತೆ, ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ, ಟೈಮ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನನಗೆ ಆ್ಯಸ್ ಹಿ ಸೆಡ್ ರೈಟ್ ನಾವು ಕೆಲಸ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀನಿ. ಬಟ್ ಇನ್ ಜನರಲ್ ಎರಡು ಚೆನ್ನಾಗಿರ್ಬೋದು ಅಥವಾ ಕೆಟ್ಟಾಗಿರ್ಬೋದು. ಇಟ್ ರಿಯಲಿ ಡಿಪೆಂಡ್ಸ್ ಆನ್ ಯು ಆ್ಯಂಡ್ ಯೋರ್ ಪರ್ಸ್ಪೆಕ್ಟಿವ್ ಆ್ಯಂಡ್ ಹೌ ಯು ಹ್ಯಾಂಡಲ್ ಇಟ್. ಹೆಲ್ತಿ ಲವ್ ಇಸ್ ವೆರಿ ಬ್ಯೂಟಿಫುಲ್. ಇಟ್ಸ್ ನಾಟ್ ಎಟ್ ಆಲ್ ಟಾಕ್ಸಿಕ್ ಇನ್ ಎನಿ ವೇ. ಸೊ ನೀವೇ ಅಂದರೆ ನಿಮ್ಮ ಪರ್ಸ್ಪೆಕ್ಟಿವ್ ಶಿಫ್ಟ್ ಆಗಬೇಕು ಆ ಸಿಚುವೇಶನಲ್ಲಿ. ಸೊ ಮ್ಯಾಮ್ ಸೇಮ್ ಐ ಆಲ್ಸೋ ಅಗ್ರಿ ವಿತ್ ದೆಮ್. ನಾವು ಯಾವ ಸ್ಟೇಜಲ್ಲಿ ಇದ್ದೀವಿ ಲೈಫಲ್ಲಿ ಅದರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಯಾರು ನಮ್ಮ ಹತ್ರ ಇದ್ದಾರೆ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಕ್ಚುಲಿ ಮುಂಚೆಯಿಂದ ನನ್ನ ಪರ್ಸ್ಪೆಕ್ಟಿವ್ ಇವಾಗ ಸ್ವಲ್ಪ ಚೇಂಜ್ ಆಗಿದೆ. ಮುಂಚೆ ಲೈಕ್ ಇಲ್ಲ ಮದುವೆ ಆಗಲೇಬಾರ್ದು ಹಂಗೆಲ್ಲ ಇತ್ತು ತುಂಬ. ಬಟ್ ನಾನು ಶೂಟ್ ಸೆಟ್ಟಲ್ಲೇ ತುಂಬ ಐ ಹ್ಯಾವ್ ಮೆಟ್ ಪೀಪಲ್ ಹೂ ಆರ್ ಇನ್ ದೇರ್ 50s ಆರ್ 60s ಆ್ಯಂಡ್ ನಾಟ್ ಮ್ಯಾರಿಡ್. ಸೊ ಇವಾಗ ಅವ್ರಿಗೆ ಅದು ಆ ಸ್ಟೇಜಲ್ಲಿ ಬಂದಮೇಲೆ ಅವ್ರಿಗೆ ತುಂಬ ರಿಗ್ರೆಟ್ ಇರುತ್ತೆ. ಅಯ್ಯೋ ಅಂದರೆ ಯಾರು ಇರಲ್ವಲ್ಲ, ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಅವ್ರವ್ರ ಲೈಫಲ್ಲಿ ಬ್ಯುಸಿ ಆಗಿಬಿಡ್ತಾರೆ. ಸೊ ತುಂಬ ಲೋನ್ಲಿ ಫೀಲ್ ಆಗ್ತಾರೆ. ಅಷ್ಟು ವರ್ಷ ಟು ಬಿ ಅಲೋನ್ ಮೈಟ್ ನಾಟ್ ಬಿ ಈಸಿ ಅಂತ. ಸೊ ಇವಾಗ ಐ ಅಂಡರ್ಸ್ಟ್ಯಾಂಡ್ ಯಾಕೆ ನಮ್ಮ ಸೊಸೈಟಿ ಈ ಥರ ಡಿಸೈನ್ ಆಗಿದೆ ಅಂತ. ಮುಂಚೆ ನನಗೆ ಅದು ಅರ್ಥ ಆಗ್ತಿರ್ಲಿಲ್ಲ, ವೈ ವಿ ನೀಡ್ ಅಂತ ಅನಿಸ್ತಿತ್ತು. ಬಟ್ ನೌ ಐ ಫೀಲ್ ನೋ, ಅದಕ್ಕೂ ಕೂಡ ಒಂದು ರೀಸನ್ ಇದೆ. ಅದೇ ಬಟ್ ಇಟ್ ಶುಡ್ ಹ್ಯಾಪನ್ ಇನ್ ಕರೆಕ್ಟ್ ಟೈಮ್. ನಾವೇ ಏನೂ ಫೋರ್ಸ್ ಮಾಡೋಕ್ಕಾಗಲ್ಲ, ಯಾವಾಗ ಆಗುತ್ತೋ ಅವಾಗ ಆಗುತ್ತೆ. ಓಕೆ, ಇನ್ನೊಂದು ಮಾತು ಹೇಳ್ಬೇಕಂತಂದ್ರೆ ಈಗಿನ ಜನ್ರೇಷನ್ ಲವ್ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಇದು ಲವ್ ಸ್ಟೋರಿ ಆಗಿರೋದ್ರಿಂದ ಏನಾದರೂ ಒಂದು ಮೆಸೇಜ್ ಅಂತ ಕೊಡೋಕೆ ಇಷ್ಟಪಡ್ತೀರಾ ಈ ಸಿನಿಮಾದಿಂದ? ನಾವು KTM ರೈಸ್ ಇನ್ ಲವ್ ಅಂತ ಹಾಕೋದಕ್ಕೂ ಕಾರಣ ಇದೆ. ಏನೋ ಹೇಳಬೇಕಂತ ಬಂದೆ, ಮರ್ತೋಯ್ತು ನನಗೆ. ಓಕೆ, ಆ್ಯಕ್ಚುಲಿ KTM ಅಂತ ಬರೆದು ಕೆಳಗೆ ರೈಸ್ ಇನ್ ಲವ್ ಅಂತ ಹಾಕೋದಕ್ಕೂ ಇದಿದೆ. ನಾನು ಯಾರಿಗೂ ಲವರ್ಸ್ಗೆ ಈ ಥರ ಮೆಸೇಜ್ ಕೊಡ್ತೀನಿ, ಕೇಳಿಸಲ್ಲ ನಿಮ್ಗೆ? ಹಾಂ, ಅಭ್ಯಾಸ ಆಗಿದೆ ಅವೆಲ್ಲ. ಓಕೆ, KTM ರೈಸ್ ಇನ್ ಲವ್ ಅಂತ ಒಂದು ಕಾರಣಕ್ಕೆ ನಾವಲ್ಲಿ ರೈಸ್ ಇನ್ ಲವ್ ಅನ್ನೋ ಒಂದು ಬಳಸಿದ್ದೀವಿ ಅಲ್ಲಿ. ಲವರ್ಸ್ಗೆ ಅಂತ ಅಲ್ಲ, ಈಗ ಎಲ್ಲರಲ್ಲೂ ಲೈಫಲ್ಲಿ ಏನೋ ಒಂದು ಆಗುತ್ತೆ, ಏನೋ ಒಂದು ನೋವು, ಏನೋ ಒಂದು ದುಃಖ ಆಗಿರುತ್ತೆ ಎಲ್ರಿಗೂ. ಸೊ ಆ ದುಃಖದಿಂದ ಕೆಲವು ಮನುಷ್ಯರು ಕುಗ್ಗಿ ಹೋಗಿರ್ತಾರೆ, ಇನ್ನು ಕೆಲವರು ಆ ದುಃಖದಿಂದ ಏನನ್ನೋ ಸಾಧಿಸಿರ್ತಾರೆ. ಸೊ ಯಾವ ಹಾದಿನ ನಾವು ಆರಿಸ್ಕೋತೀವಿ ಅನ್ನೋದು ನಮ್ಮ ಕೈಯಲ್ಲಿರುತ್ತೆ. ಸೊ ಈ ಸಿನಿಮಾ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದಿರುತ್ತೆ. ಸಿನಿಮಾ ಮೇಕರ್ಸ್ ಆಗಿ ನಮಗೆ ಸಿನಿಮಾ ಎಷ್ಟು ಎಂಟರ್ಟೈನ್ಮೆಂಟು, ಅದೇ ರೀತಿ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕೂಡ. ಯಾಕಂದರೆ ಹೆಚ್ಚಿನ ಜನ ಸಿನಿಮಾ ನೋಡಿ ಇನ್ಫ್ಲುಯೆನ್ಸ್ ಆಗೋದ್ರಿಂದ ಒಂದು ರೆಸ್ಪಾನ್ಸಿಬಿಲಿಟಿ, ಆ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ಮಾಡಿರುವಂಥ ಸಿನಿಮಾ. ಸೊ ನಿಮ್ಮಲ್ಲಿರುವ ನೋವನ್ನು ನೀವು ಏನಕ್ಕೋಸ್ಕರ ಬಳಕೆ ಮಾಡ್ತೀರಾ? ನೀವು ಕುಗ್ಗುತ್ತೀರಾ ಅಥವಾ ಸೋಲ್ತೀರಾ, ಅಥವಾ ಅದನ್ನು ಒಳಗಿಟ್ಕೊಂಡು ಅದನ್ನೊಂದು ಬೆಂಕಿಯಾಗಿ ಇಟ್ಕೊಂಡು ಏನಾದರೂ ದೊಡ್ಡದಾಗಿ ಸಾಧಿಸ್ತೀರಾ? ಸೊ ಅದು ನಿಮ್ಮ ಕೈಯಲ್ಲಿದೆ. ಈ ಸಿನಿಮಾ ನೋಡಿದಾಗ ಆ ಥಾಟಲ್ಲಿ ನೀವು ಆಚೆ ಹೋಗ್ತೀರಾ. ಸೊ ನಾನು ಇಲ್ಲಿರೋದು ಒಳ್ಳೇದಾ, ಸಾಧಿಸೋದು ಒಳ್ಳೇದಾ ಅಂತ ಅದೇ ಎಲ್ಲೋ ಒಂದು ಕಡೆ ಹೇಳಿದ್ನಲ್ಲ, ಓದಿಬಿಡಿ. ಇಲ್ಲ, ಎಲ್ಲೋ ಓದಿದ್ನಪ್ಪ, ನನಗೆ ಸೆಂಟೆನ್ಸ್ ಮಾಡೋಕ್ಕೆ ಬರ್ತಾ ಇಲ್ಲ ಕರೆಕ್ಟಾಗಿ. ಫೈಂಡ್ ಯುವರ್ ಹಾರ್ಡ್ಶಿಪ್ ಅಂತ. ದಿಸ್ ಈಸ್ ಆಲ್ಸೋ ಹಾರ್ಡ್, ದಟ್ ಈಸ್ ಆಲ್ಸೋ ಹಾರ್ಡ್, ಬಟ್ ಫೈಂಡ್ ಯುವರ್ ಹಾರ್ಡ್ ಅಂದರೆ ಡಿಸಿಪ್ಲಿನ್ ಆಗಿರೋದು ಹಾರ್ಡ್. ನೀವು ಡಿಸಿಪ್ಲಿನ್ ಆಗಿಲ್ಲ ಅಂದರೆ ಒಂದಿಷ್ಟು ದಿನ ಆದಮೇಲೆ ಹೆಲ್ತ್ ಇಶ್ಯೂಸ್ ಆಗಿ ಆ ರಿಸಲ್ಟ್ ಕೂಡ ಹಾರ್ಡ್ ಆಗಿರುತ್ತೆ. ಸೊ ಫೈಂಡ್ ಯುವರ್ ಹಾರ್ಡ್ ಅಂತ. ಸೊ ನೀವು ನಿಮ್ಮ ಕಷ್ಟ ಯಾವುದು ಅಂತ ನೀವು ಆರಿಸ್ಕೊಳ್ಳಿ ಅಂತ. ಯೂತ್ಸ್ಗೆ ಮೆಸೇಜ್. ಸೊ ಲವ್ ಅಂದರೆ ಬರೀ ರೊಮ್ಯಾಂಟಿಕ್ ಲವ್ ಅಲ್ಲ. ದೇರ್ ಆರ್ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಲವ್. ಪೇರೆಂಟ್ಸ್ ಮಧ್ಯೆ ಲವ್ ಇರುತ್ತೆ, ಫ್ರೆಂಡ್ಶಿಪ್ಪಲ್ಲಿ ಲವ್ ಇರುತ್ತೆ, ಎಲ್ಲ ಕಡೆ ಲವ್. ಎಕ್ಸಾಕ್ಟ್ಲಿ, ಎಲ್ಲ ಇಲ್ಲ ಸೇಫ್ ಅಲ್ಲ. ಅವ್ರ ಫೇಸ್ ನೋಡ್ಬೇಕಾಗಿದೆ ನೀವು. ಯಾಕೆ? ಏನಾಯ್ತು? ಪೇರೆಂಟ್ಸ್ ಮಧ್ಯೆ ಲವ್ ಇರುತ್ತೆ, ಇಲ್ಲ ಅದೇ ಎಲ್ಲ ಕಡೆ ಲವ್ ಇರುತ್ತೆ. ಸೊ ಅದನ್ನ ನಾವು ಸ್ಪ್ರೆಡ್ ಮಾಡ್ಬೇಕಷ್ಟೇ. ಅದು ನಮ್ಮ ಜವಾಬ್ದಾರಿ. ಅಂದ್ರೆ ಆಸ್ ಹ್ಯೂಮನ್ ಪ್ರೀತಿ ಅನ್ನೋದು ಇಟ್ಸ್ ಅ ಯೂನಿವರ್ಸಲ್. ಎಕ್ಸಾಕ್ಟ್ಲಿ, ಇಟ್ಸ್ ಅ ಯೂನಿವರ್ಸಲ್ ಲ್ಯಾಂಗ್ವೇಜ್. ಸೊ ನಾವು ಏನು ಮಾಡ್ತೀವಿ ಅದರಲ್ಲಿ ಒಂಚೂರು ಲವ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಷ್ಟೇ. ದಟ್ಸ್ ಮೈ ಮೆಸೇಜ್. ಐ ಥಿಂಕ್ ವೆನ್ ಟೂ ಇಂಡಿವಿಜುವಲ್ಸ್ ಗೆಟ್ ಟುಗೆದರ್, ಹಾಗೆ ಯಾವ ಬಿ ಒನ್ ಅಂದರೆ ಇಬ್ರದ್ದು ಮೋಟಿವ್ ಶುಡ್ ಬಿ ಸೆಲ್ಫ್ ಗ್ರೋತ್. ನಾವು ಇಬ್ಬರು ಒನ್ ಸ್ಟೆಪ್ ಮೇಲೆ ಹೋಗಬೇಕು. ಸೊ ವಿ ಶುಡ್ ನಾಟ್ ಟ್ರೈ ಟು ಪುಲ್ ಮೇಕ್ ಅದರ್ಸ್ ಲೈಫ್ ಡಿಫಿಕಲ್ಟ್. ಅಷ್ಟಿದ್ರೆ ಐ ಥಿಂಕ್ ಇಟ್ ವಿಲ್ ಬಿ ಈಸಿ ಜರ್ನಿ ಅಂತ ಅನಿಸುತ್ತೆ. ಒಬ್ರೊಬ್ರಿಗೂ ಸಪೋರ್ಟ್ ಮಾಡಿ, ಎನ್ಕರೇಜ್ ಮಾಡಿ.
ಸೊ ಈಗ ಫೈನಲ್ ಆಗಿ ಥಿಯೇಟ್ರಿಗೆ ಬಂದು ಜನರು ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಸಿನಿಮಾ ಬಗ್ಗೆ, ಅಥವಾ ಯಾವೆಲ್ಲ ಅಂಶಗಳನ್ನ ಅವರು ತಿಳ್ಕೊಬಹುದು ಈ ಸಿನಿಮಾದಿಂದ ಅನ್ನುವಂಥ ಆಡೋದಾದ್ರೆ ಯಾವೆಲ್ಲ ಅಂಶಗಳು ಅವ್ರಿಗೆ ಇಷ್ಟ ಆಗ್ಬೋದು, ಯಾಕಾಗಿ ಅವರು ಥಿಯೇಟ್ರಿಗೆ ಬಂದು ಸಿನಿಮಾವನ್ನ ನೋಡಬೇಕು? ಯಾಕೆ ಬಂದು ಸಿನಿಮಾನ ನೋಡಬೇಕು ಅಂತಂದರೆ, ಈ ಸಿನಿಮಾನ ಬಂದು ನೀವು ಥಿಯೇಟ್ರಲ್ಲಿ ನೋಡಿದಾಗ ಡೆಫಿನೆಟ್ಲಿ ನಿಮಗೊಂದು ಬೇರೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಆ್ಯಂಡ್ ಐ ಪ್ರಾಮಿಸ್ ಯು, ನಿಮಗೆ ಸಿನಿಮಾ ನೋಡಿದ್ಮೇಲೆ ನಮ್ಮ ಭಾಷೆಯಲ್ಲೂ ಈ ಥರ ಕಲಾವಿದರಿದ್ದಾರೆ, ನಮ್ಮ ಭಾಷೆಯಲ್ಲೂ ಈ ಥರದ ಸಿನಿಮಾಗಳಾಗ್ತಾ ಇದೆ ಅಂತ ನೀವು ನಿಜವಾಗ್ಲೂ ನಿಮಗೆ ಖುಷಿ ಆಗುತ್ತೆ. ಆ್ಯಂಡ್ ಅದರ ಜೊತೆಗೆ ಆಗಲೇ ನಾನು ಹೇಳಿದಾಗೆ ಇದರಲ್ಲಿ ಆ ಒಂದು ಮೆಸೇಜ್ ಅಂತ ಹೇಳಲ್ಲ ನಾನು. ಇಟ್ ಈಸ್ ನಾಟ್ ಅ ಮೆಸೇಜ್, ಐ ಡೋಂಟ್ ಸೇ ಇಟ್ಸ್ ಅ ಮೆಸೇಜ್, ಇಟ್ಸ್ ಜಸ್ಟ್ ನಿಮ್ಗೊಂದು ಥಾಟ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ನಿಮ್ಮ ಒಳಗೆ. ಸೊ ನಾನು ಏನಾಗಬೇಕು ಲೈಫಲ್ಲಿ, ನನ್ನಲ್ಲಿ ನಿಮ್ಗೆ ಯಾವುದಾದ್ರೂ ನೋವಾಗಿದ್ದರೆ, ನಿಮ್ಮೊಳಗಿರುವ ದುಃಖ ನಿಮ್ಮನ್ನು ಕುಗ್ಗಿಸ್ತಾ ಇದ್ದರೆ ಅದನ್ನು ಹೇಗೆ ಓವರ್ಕಮ್ ಮಾಡಬಹುದು, ಅದನ್ನು ಮೆಟ್ಟು ನಿಂತು ಹೇಗೆ ಏನನ್ನಾದರೂ ಸಾಧಿಸಬಹುದು. ಆ್ಯಂಡ್ ಇವರು ಹೇಳಿದ ಹಾಗೆ ಬೇರೆ ಬೇರೆ ರಿಲೇಷನ್ಶಿಪ್ಪನ್ನ ಇಂಪಾರ್ಟೆನ್ಸ್. ಪ್ರೀತಿ ಅಂದ ತಕ್ಷಣ ಒಂದು ಹುಡುಗ ಹುಡುಗಿ ಮಧ್ಯೆ ಇರುವಂಥ ಪ್ರೀತಿ ಮಾತ್ರ ಅಲ್ಲ. ಪ್ರೀತಿ ಅಂದಾಗ ಒಂದು ಫ್ರೆಂಡ್ಶಿಪ್ಪಲ್ಲಿರೋದು ಪ್ರೀತಿನೇ. ನನ್ನ ಸ್ನೇಹಿತನಿಗೆ ಅವನಿಗೋಸ್ಕರ ನಾನು ಏನಾದರೂ ನನಗೆ ಆಗದೇ ಇರೋದನ್ನು ನಾನು ಏನೋ ಮೀರಿ ನಾನು ಅವನಿಗೇನೋ ಮಾಡ್ತಾ ಇದ್ದೀನಿ ಅಂದರೆ ಅದು ಅಲ್ಲಿರೋದು ಪ್ರೀತಿನೇ ಅಲ್ಲಿ. ಸೊ ನನ್ನ ಪೇರೆಂಟ್ಸ್ಗೋಸ್ಕರ ನಾನು ಏನಾದ್ರು ಮಾಡ್ತೀನಿ ಅಂದರೆ ಅಲ್ಲಿ ಪ್ರೀತಿನೇ ಇರೋದು. ಸೊ ಬೇರೆ ಬೇರೆ ಪ್ರೀತಿಗಳು ಹೇಗೆ ಇದಾಗುತ್ತೆ, ಒಂದು ಪ್ರೀತಿಗೋಸ್ಕರ ಎಲ್ಲ ಪ್ರೀತಿಯನ್ನು ಸ್ಯಾಕ್ರಿಫೈಸ್ ಮಾಡಬೇಕಾ, ಅಥವಾ ಎಲ್ಲ ಪ್ರೀತಿಗಿಂತ ಇದನ್ನು ಸ್ಯಾಕ್ರಿಫೈಸ್ ಮಾಡಬೇಕಾ, ಅಥವಾ ಎಲ್ಲದನ್ನು ಬ್ಯಾಲೆನ್ಸ್ ಮಾಡಬೇಕಾ. ಸೊ ಈ ಥರದ ಸಾಕಷ್ಟು ಅಂಶಗಳಿವೆ ಸಿನಿಮಾದಲ್ಲಿ. ನಿಮ್ಮನ್ನು ಬೇರೆ ಪ್ರಪಂಚಕ್ಕೆ ಕರ್ಕೊಂಡೋಗಿ ಒಂದು ಥಾಟ್ ಪ್ರೊಸೆಸ್ಗೆ ಹಾಕಿ ನಿಮಗೆ ಖುಷಿ ಕೊಟ್ಟು ಮನೆಗೆ ವಾಪಸ್ ಕಳಿಸುತ್ತೆ ಸಿನಿಮಾ. ಸೊ ಹಾಗಾಗಿ ಬಂದು ಚಿತ್ರಮಂದಿರದಲ್ಲಿ ಬಂದು ಸಿನಿಮಾನ ನೋಡಿ. ನೀವು ಹೇಳಿ. ಸೊ ಈ ಸಿನಿಮಾ ಡ್ರಾಮಟೈಸೇಷನ್ ಆಫ್ ಲೈಫ್ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಲೈಫಲ್ಲಿ ತುಂಬ ಶೇಡ್ಸ್ ಇರುತ್ತೆ, ದುಃಖ ಇರುತ್ತೆ, ಸಿಟ್ಟಿರುತ್ತೆ, ರೊಮ್ಯಾನ್ಸ್ ಇರ್ಬೋದು. ಆ್ಯಂಡ್ ಮ್ಯೂಸಿಕ್ಕು, ಕಾಮಿಕಲ್ ಎಲಿಮೆಂಟ್ಸ್, ಎಲ್ಲ ಎಲಿಮೆಂಟ್ಸ್ ತಂದಿದ್ದಾರೆ ಈ ಸಿನಿಮಾಲ್ಲಿ. ಆ್ಯಂಡ್ ಐ ಥಿಂಕ್ ಟೆಕ್ನಿಕಲಿ ತುಂಬಾ ಸೌಂಡ್ ಆಗಿದೆ, ಅವ್ರು ತುಂಬ ವರ್ಕ್ ಮಾಡಿದ್ದಾರೆ. ಪ್ರತಿ ಒಂದು ಫ್ರೇಮು, ಪ್ರತಿ ಒಂದು ಶಾಟ್ ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಅದು ನೋಡಿ ಅನುಭವಿಸಿ. ನನಗೂ ಅದೇ ಅನಿಸುತ್ತೆ. ಅಂದರೆ KTM ಲವ್ ಸ್ಟೋರಿ ಹೌದು, ಬಟ್ ಇಟ್ಸ್ ಆಲ್ಸೋ ವೆರಿ ಇನ್ಸ್ಪೈರಿಂಗ್ ಸ್ಟೋರಿ ಆಫ್ ಇವ್ರ ಕ್ಯಾರೆಕ್ಟರ್ ಆಗಲಿ. ಸೊ ಇವ್ರು ಹೇಳ್ದಂಗೆ, ನೀವು ಇಫ್ ಎನಿಥಿಂಗ್ ಇಸ್ ಪುಲ್ಲಿಂಗ್ ಯು ಡೌನ್, ನೀವು ಆ ಟೈಮಲ್ಲಿ ಏನು ಮಾಡ್ತೀರಾ, ಅಲ್ಲೇ ಇರ್ತೀರಾ ಅಲ್ಲ ಅದನ್ನ ಯೂಸ್ ಮಾಡಿ ಆ ಹಠನ ಇಟ್ಕೊಂಡು ಇಂಪ್ರೂವ್ ಮಾಡ್ತೀರಾ ನಿಮ್ಮ ಲೈಫ್ನ. ಅದ್ರ ಮೇಲೆ ಲೈಫ್ ಡಿಪೆಂಡ್ ಅಲ್ವಾ. ಒನ್ ಪಾಯಿಂಟ್ ಬರುತ್ತೆ ನಿಮ್ಮ ಲೈಫಲ್ಲಿ, ಏನೋ ನಥಿಂಗ್ ಗೋಸ್ ರೈಟ್, ಆವಾಗ ನೀವು ಏನು ಮಾಡ್ತೀರಾ. ಸೊ ಆವಾಗ ಇವ್ರ ಕ್ಯಾರೆಕ್ಟರ್ ಏನು ಮಾಡ್ತಾರೆ. ಐ ಥಿಂಕ್ ಅ ಲಾಟ್ ಆಫ್ ಯೂತ್ ವಿಲ್ ಬಿ ಇನ್ಸ್ಪೈರ್ಡ್ ಬೈ ದಿಸ್ ಫಿಲ್ಮ್. ಆಲ್ಸೋ ವಂಡರ್ಫುಲ್ ಮ್ಯೂಸಿಕ್. ನೀವು 2 ಸಾಂಗ್ನ ಬಿಟ್ಟಿದ್ದೀವಿ, ನೀವು ಎಲ್ಲರೂ ನೋಡಿದ್ದೀರಾ, ಇಷ್ಟಪಟ್ಟಿದ್ದೀರಾ. ತುಂಬ ಒಳ್ಳೆ ಮ್ಯೂಸಿಕ್ ಇದೆ. ಆ್ಯಂಡ್ ತುಂಬ ವಂಡರ್ಫುಲ್ ಲೊಕೇಶನ್ಸ್ ಕೂಡ ಇದೆ. ಸೊ ನಿಮಗೆ 2.5 hour ಒಂದು ಡಿಫ್ರೆಂಟ್ ವರ್ಲ್ಡ್ಗೆ ಹೋಗ್ತೀರಾ, ನೀವು ಕಂಪ್ಲೀಟ್ಲಿ ಎಂಜಾಯ್ ಮಾಡ್ತೀರಾ, ಇನ್ಸ್ಪೈರ್ ಆಗ್ತೀರಾ. ಸೊ ಇಷ್ಟೆಲ್ಲ ಎಲಿಮೆಂಟ್ಸ್ ಇದೆ, ಯಾಕೆ ನೋಡಲ್ಲ, ಪ್ಲೀಸ್ ಬನ್ನಿ. ಇನ್ನೊಂದು ಎಲ್ಲದಕ್ಕಿಂತ ಮುಖ್ಯವಾಗಿ ಇಂಡಿವಿಜುವಲ್ ಇದಿದು. ಇಷ್ಟು ವರ್ಷಗಳ ಕಾಲ ನೋಡಿದ್ದೀರಾ ನನ್ನ ಸೀರಿಯಲಲ್ಲಾಗಿರ್ಬೋದು, ಸಿನಿಮಾಗಳಲ್ಲಾಗಿರ್ಬೋದು, ದಿಯಾದಲ್ಲಾಗಿರ್ಬೋದು, ದಸರಾದಲ್ಲಾಗಿರ್ಬೋದು, ಎಂಟರ್ಟೈನ್ ಮಾಡ್ತಾ ಬಂದಿದ್ದೀನಿ. ನಿಮಗೆ ಅನಿಸಿದ್ರೆ ನನ್ನ ಥಿಯೇಟ್ರಲ್ಲಿ ಬಂದು ನೋಡಬಹುದು ಅಂತ ನಿಮಗೆ ಅನಿಸಿದ್ರೆ, ಸೊ ದಯವಿಟ್ಟು ಚಿತ್ರಮಂದಿರಕ್ಕೆ ಬನ್ನಿ. ಮೊದಲನೇ ವಾರನೇ ಬಂದು ನೋಡಿ. ಯಾಕಂದರೆ ಮೊದಲನೇ ವಾರನೇ ಸಿನಿಮಾಗೆ ಬಂದು ನೋಡೋದು ಬಹಳ ಮುಖ್ಯ ಆಗುತ್ತೆ. ಅದು ನಮ್ಮಂಥ ಕಲಾವಿದರಿಗೆ, ನಮ್ಮಂಥ ಟೀಮಿಗೆ ಮೊದಲನೇ ವಾರ ತುಂಬ ಮುಖ್ಯವಾಗಿರುತ್ತೆ. ಸೊ ನಿಮಗೆ ಅನಿಸಿದ್ರೆ, ದಿಯಾ ನೋಡಿದರೆ, ದಸರಾ ನೋಡಿದರೆ, ಅಥವಾ ನಾಗಿಣಿ ನೋಡಿದರೆ, ಆ್ಯಂಡ್ ಇವನ್ನ ಥಿಯೇಟ್ರಲ್ಲಿ ಹೋಗಿ ನೋಡಬಹುದು, ವರ್ತ್ ಇಟ್ ಅಂತ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ. ಆ್ಯಂಡ್ ಐ ಪ್ರಾಮಿಸ್ ಯು, ಐ ವಿಲ್ ನಾಟ್ ಡಿಸಪಾಯಿಂಟ್ ಯು. ಓಕೆ, ಇದನ್ನು ಕೇಳೋಣ ಅಂತಾನೆ ಅಂದ್ಕೊಂಡಿದ್ದೆ, ನೀವೇ ಕ್ವಶನ್ ರೈಸ್ ಮಾಡಿದ್ರಿ. ದಸರಾ ಶುರುವಾಯಿತು ಅಂತ ನಿಮ್ಗೆ ಅನ್ಸುತ್ತಾ? ದಸರಾ ಸಿನಿಮಾದಿಂದ ನಿಮ್ಮ ಪರ್ಸನಲ್ ಲೈಫಲ್ಲಿ ದಸರಾ ಶುರುವಾಯಿತು? ಡೆಫಿನೆಟ್ಲಿ. ದಸರಾ ನಾನೊಂದು ಅಂದ್ಕೊಳ್ಳದೇ ಇರುವ ಜಾಗಕ್ಕೆ ಕರ್ಕೊಂಬಂದು ನನ್ನ ಬಿಟ್ಟಿದ್ದೆ ಇವತ್ತಿಗೆ. ಕೆಲವೊಂದು ಕನಸುಗಳು ಬಹಳ ದೂರದಲ್ಲಿದ್ದವು. 2-3 ವರ್ಷದ ಹಿಂದೆ ನೀವು ನನ್ನ ಇದೇ ಪ್ರಶ್ನೆ ಕೇಳಿದ್ದಿದ್ರೆ ನನ್ನ ಉತ್ತರ ಏನಾಗಿತ್ತು ಅಂದರೆ, ಫಸ್ಟ್ ಲಾಕ್ಡೌನ್ನಲ್ಲಿ ಫ್ಯೂಚರ್ ವಾಸ್ ವೆರಿ ಡಾರ್ಕ್. ಸಿನಿಮಾ ಯಾವ ಕಡೆಗೆ ಹೋಗ್ತಾ ಇದೆ, ಕಲಾವಿದರ ಬದುಕು ಮುಂದೆ ಹೇಗೆ, ನಮಗೇನೂ ಗೊತ್ತಿರಲಿಲ್ಲ. ಅಂದರೆ ಇವತ್ತಿಗೆ ನಾವು ತಮಾಷೆಯಾಗಿ ಮಾತಾಡ್ತಾ ಇದ್ದೀವಿ, ಸಿನಿಮಾ ಪ್ರಮೋಷನ್ಗೆ ಬಂದಿದ್ದೀವಿ, ಎಲ್ಲವೂ ಹೌದು. ಆದರೆ ಆವತ್ತಿನ ದಿನದಲ್ಲಿ ಸಾಕಷ್ಟು ಭಯ ಇತ್ತು. ದಿಯಾ ಮುಗಿದು ಲಾಕ್ಡೌನ್ ಆದಾಗ ಮನೇಲಿ ಕೂತು ಅದೇನು ಹೇಳಿದೆ, ಕುಗ್ಗೋದು ಅಂತ ಹೇಳ್ತೀವಲ್ಲ, ಆ ಒಂದು ಸ್ಟೇಜಲ್ಲಿದ್ದೆ. ಯಾಕಂದರೆ ಯಾರೇ ಕಲಾವಿದರು ಕೇಳಿದ್ರು ಏನಾಗ್ತಿದೆ, ಸಿನಿಮಾಗಳಾಗ್ತಿದೆ. ಲಾಕ್ಡೌನ್ ರೆಸ್ಟ್ರಿಕ್ಷನ್ ಕಮ್ಮಿ ಆದ್ರೂ ಸಿನಿಮಾಗಳು ಶೂಟಿಂಗ್ ಶುರುವಾಗಿರಲಿಲ್ಲ.
ಆ್ಯಂಡ್ ನಾನು ಆ ಟೈಮಲ್ಲಿ ಸೀರಿಯಲ್ನ ಮುಗಿಸಿ ಸಿನಿಮಾಗೆ ಕಾಲಿಟ್ಟಿದ್ದೆ. ಸೊ ಇಟ್ ವಾಸ್ ಅ ಲಾಕ್ಡೌನ್. ಸೊ ಫ್ಯೂಚರ್ ವಾಸ್ ಸೋ ಡಾರ್ಕ್ ಆ್ಯಂಡ್ ದೊಡ್ಡ ಇದೆಲ್ಲ ಬೇರೆ ಮಾತು. ಬಟ್ ಇವತ್ತಿನ ದಿನ ಎಲ್ಲೋ ಒಂದು ಕಡೆ ಯಾವುದೇ ದೊಡ್ಡ ಕನಸಿದೆಯಲ್ಲ, ಯಾವುದೋ ತುಂಬ ದೂರ ಇದೆ ಅಂತ ಅನ್ನಿಸ್ತಾ ಇಲ್ಲ, ಹತ್ತಿರ ಇದೆ. ಅಟ್ ಎ ಟೈಮ್ ಒಂದೊಂದು ಸಿನಿಮಾಯಿಂದ ಒಂದೊಂದು ಹೆಜ್ಜೆ ಇಡ್ತಾ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಬಟ್ ಮತ್ತೆ ಆ ಆತ್ಮಧೈರ್ಯ ಮತ್ತು ಆ ಒಂದು ನನ್ನ ಧೈರ್ಯ ತುಂಬಿದ್ದು, ಆ ಕಾನ್ಫಿಡೆನ್ಸ್ ತುಂಬಿದ್ದು ಮತ್ತೆ ದಸರಾ. ಮತ್ತು ದಸರಾದಿಂದ ಜನ ಕೊಟ್ಟಂಥ ಮನ್ನಣೆ, ಕನ್ನಡಿಗರಾಗಿರ್ಬೋದು, ಕನ್ನಡಿಗರ ಜೊತೆ ಕನ್ನಡಿಗರು ನನಗೆ ಅವತ್ತಿಂದ 2014ರಿಂದ ನಾನು ಆ್ಯಕ್ಟಿಂಗ್ ಕೆರಿಯರ್ ಯಾವಾಗಿಂದ ಶುರು ಮಾಡಿದೆ ಆವತ್ತಿಂದನೂ ಇವತ್ತವರೆಗೂ ಕೈ ಹಿಡಿದು ನಡ್ಸ್ಕೊಂಡು ಬಂದಿದ್ದಾರೆ. ಸೀರಿಯಲಲ್ಲಿ ಆಗಿರ್ಬೋದು. ಯಾಕಂದರೆ ನಾನೊಂದು ಸೀರಿಯಲ್ ಮಾಡುವಾಗ ಕೂಡ ಎಲ್ಲರೂ ಹೊರಗೆ ಹೋದಾಗ ಇವನು ನನ್ನ ಮಗನ ಥರ ಕಾಣ್ತಾನೆ, ಇವನು ನಮ್ಮ ಅಣ್ಣನ ಥರ ಕಾಣ್ತಾನೆ ಅಂತ ಅವರ ಜನಕ್ಕೆ ನನ್ನ ಕನೆಕ್ಟ್ ಮಾಡೋರು, ಅವರ ಸಂಬಂಧಿಕರಿಗೆ ನನ್ನ ಕನೆಕ್ಟ್ ಮಾಡ್ಕೊಂಡು ನನ್ನ ನೋಡೋರು. ಸೊ ಅದು ಭಾಳ ಖುಷಿ ಕೊಡ್ತಾಯಿತ್ತು. ಅಲ್ಲಿಂದ ದಿಯಾ ಬಂತು. ದಿಯಾ ಬಂದಾಗಲೂ ನಾಗಿಣಿ ಮಾಡಿದವನಲ್ವೇನೋ ಅಂತ ಕೇಳಿಸ್ಕೊಂಡಿದ್ದೀನಿ. ನಾನು ಥಿಯೇಟ್ರಲ್ಲಿ ಕೂತ್ಕೊಂಡು ಕೇಳಿಸ್ಕೊಂಡಿದ್ದೀನಿ, ಚೆನ್ನಾಗಿ ಮಾಡಿದ್ದಾನೆ ಅಂತ. ಅಲ್ಲಿಗೆ ಬಂದು ನೋಡಿದ್ದಾಗಿರ್ಬೋದು, ಅಥವಾ ನನಗೆ ಒಂದಿಷ್ಟು ಮೆಸೇಜ್ಗಳು ಬರ್ತಿರುವಾಗ, ನಿಮ್ಮನ್ನು ಸರ್ ಸ್ಕೂಲಲ್ಲಿದ್ವಿ ನಾವು, ನಾಗಿಣಿಯಿಂದ ನೋಡ್ತಾ ಇದ್ವಿ, ನಾಗಿಣಿ, DKD, ಇವಾಗ ದಿಯಾ ಮಾಡ್ತಾ ಇದ್ದೀರಾ, ದಸರಾ ಮಾಡಿದ್ರಿ, ನಿಮ್ಮ ಬೆಳವಣಿಗೆ ನೋಡಿದ್ರೆ ಭಾಳ ಖುಷಿ ಆಗುತ್ತೆ ಅಂತ ಅವತ್ತಿಂದ ಇವತ್ತರೆಗೂ ನನ್ನ ಜೊತೆ ನಿಂತಿದ್ದಾರೆ. ಸೊ ನಿಮ್ಮೆಲ್ಲರಿಗೂ ನಾನು ಋಣಿಯಾಗಿರ್ತೀನಿ. ಆ್ಯಂಡ್ ಈ ಸಿನಿಮಾ ಕೂಡ ತುಂಬ ಶ್ರದ್ಧೆಯಿಂದ, ತುಂಬ ಕಷ್ಟಪಟ್ಟು ನಿಮ್ಮೆಲ್ಲರಿಗೋಸ್ಕರನೇ ಮಾಡಿರುವಂಥ ಸಿನಿಮಾ. ಸೊ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಆ್ಯಂಡ್ ನೋಡ್ತೀರಾ ಅಂತ ನಾನು ಭಾವಿಸಿದ್ದೀನಿ. ಯಾಕಂದರೆ ಇವತ್ತವರೆಗೂ ನಾನು ಏನು ಶ್ರದ್ಧೆಯಿಂದ ಕೆಲಸ ಮಾಡಿದ್ದೀನಿ, ನಾನು 100% ನಾನು ಯಾವಾಗ ಕೊಟ್ಟಿದ್ದೀನಿ, ಜನ ನಾನು ಕೈ ಬಿಟ್ಟಿಲ್ಲ. ಸೊ ಐ ಹೋಪ್ ಈ ಸಿನಿಮಾನೂ ಕೂಡ ಕೈ ಹಿಡಿದು ಕರ್ಕೊಂಡು ಹೋಗಿ ಇನ್ನೊಂದು ಹೆಜ್ಜೆ ಮುಂದಕ್ಕೆ ತೊಗೊಂಡು ಹೋಗ್ಬಿಡ್ತಾರೆ ಅಂತ ನಾನು ನಂಬಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ KTM ಸಿನಿಮಾಗೆ ಆಲ್ ದ ವೆರಿ ಬೆಸ್ಟ್. ತುಂಬ ಚೆನ್ನಾಗಿ ಯಶಸ್ವಿ ಕಾಣಲಿ. ಎಲ್ಲರೂ ಕೂಡ ಥಿಯೇಟ್ರಿಗೆ ಹೋಗಿ ನಿಜಕ್ಕೂ KTM ಸಿನಿಮಾವನ್ನು ನೋಡಿ ಹಾರೈಸಿ. ಸೊ ನನ್ನ ಜೊತೆ ಕೂತು ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಫನ್ ಮಾಡಿದ್ವಿ, ತುಂಬ ಚೆನ್ನಾಗಿ ಮಾತಾಡಿದ್ರಿ. ಅಥವಾ ಒಂದು ಬ್ರೇಕಿಂಗ್ ನ್ಯೂಸ್ ಕೊಡ್ತೀರಾ ಅಂದ್ಕೊಂಡೆ, ಇಲ್ಲ ನೀವು. ಸೊ ತುಂಬ ಚೆನ್ನಾಗಿ ಮಾತುಕತೆ ಹೋಯಿತು. ಸಿನಿಮಾ ಬಗ್ಗೆ ತುಂಬಾ ಮಾತಾಡಿದ್ವಿ, ಚಿತ್ರತಂಡದ ಬಗ್ಗೆ ಮಾತನಾಡಿದ್ವಿ, ಫನ್ ಮೂಮೆಂಟ್ ಬಗ್ಗೆ ಮಾತಾಡಿದ್ವಿ, ಅಂತಂದರೆ ಕೆಲಸದ ಬಗ್ಗೆ ಮಾತನಾಡಿದ್ವಿ. ಸೊ ನೀವು ಹೇಳಿದ್ದೆ ಕೆಲಸದ ಬಗ್ಗೆ, ಫನ್ ಅಂದರೆ ಕೆಲಸದ ಬಗ್ಗೆ ಮಾತಾಡಿದ್ವಿ. ತುಂಬ ಖುಷಿ ಆಯಿತು. ನೀವು ಕೂತು ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ನೋಡಿದ್ರಲ್ಲ ವೀಕ್ಷಕರೇ, KTM ಸಿನಿಮಾ ತಂಡ ಎಷ್ಟು ಚೆನ್ನಾಗಿ ಮಾತನಾಡ್ತು, ಹಾಗೆ ಎಷ್ಟು ಚೆನ್ನಾಗಿ ಹೀರೋ ಸರ್ ಆಗಿರ್ಬೋದು, ಹೀರೋಯಿನ್ಗಳಾಗಿರ್ಬೋದು ತುಂಬ ಚೆನ್ನಾಗಿ ಕ್ಯೂಟಾಗಿ ಫನ್ ಮಾಡಿದ್ರು. ಸೊ ಇನ್ನಷ್ಟು ಎಂಟರ್ಟೈನ್ಮೆಂಟ್ ಆಗಿ ನೋಡ್ತಾ ಇರಿ ಕರ್ನಾಟಕ TV.